ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟರ್ವ್ಯೂ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಎಕ್ಸಾಮ್ ಐಎಸ್ ಅಕಾಡೆಮಿಯಿಂದ ನಾವು ವಿರಾಟ್ 250+ ಎನ್ನುವ ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಇದರ ಪ್ರಮುಖ ಉದ್ದೇಶ ಏನೆಂದರೆ, ನಮ್ಮ ಟೆಸ್ಟ್ ಸಿರೀಸ್ಗಳ ಮೂಲಕ ತಮಗೆ ನೆಕ್ಸ್ಟ್ ಪ್ರಿಲಿಮ್ಸಲ್ಲಿ 250 ಮಾರ್ಕ್ಸ್ ತೆಗೆಸುವುದು. ಈ 250 ಮಾರ್ಕ್ಸ್ ಅಂದರೆ ನೀವು ಯಾವುದೇ ಕೆಟಗರಿಯಲ್ಲಿದ್ದರೂ ಪ್ರಿಲಿಮ್ಸ್ ಪಾಸ್ ಮಾಡ್ಬೋದಾಗಿದೆ. ಸೊ ಅದರ ಭಾಗವಾಗಿ ಏನಂದರೆ, ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರೀವಿಯಸ್ ಕ್ವಶನ್ ಪೇಪರನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ನಾನೆಂದರೆ 2020ರಲ್ಲಿ ನಡೆದಿರುವಂತಹ ಗೆಜೆಟೆಡ್ ಪ್ರೊಬೇಷನ್ 106 ಪೇಪರ್ 1 ಚರ್ಚೆ ಮಾಡ್ತಾ ಇದ್ದೇನೆ. ಆಲ್ರೆಡಿ 9 ಕ್ಲಾಸ್ಗಳ ಮೂಲಕ ನಾನು 90 ಕ್ವಶನ್ಸ್ಗಳನ್ನು ಚರ್ಚೆ ಮಾಡಲಾಗಿದೆ. ಇವತ್ತು ಕೊನೆಯ ಕ್ಲಾಸ್ 2020ರ ಪೇಪರ್ 1 ಕೊನೆಯ ಕ್ಲಾಸ್ ಆಗಿದೆ. ಇದು ಕ್ಲಾಸ್ ನಂಬರ್ 10 ಆಗಿದೆ. ಇದರ ಮೂಲಕ ಫ್ರೆಂಡ್ಸ್ ತಮಗೇನಾಗುತ್ತೆ ಅಂದರೆ, ನೆಕ್ಸ್ಟ್ ಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, PC ಎಕ್ಸಾಮ್ ಆಗಿರ್ಬೋದು, ಅದಾದಮೇಲೆ ಏನಂದರೆ ನೆಕ್ಸ್ಟ್ VAO ಆಗಿರ್ಬೋದು, ಅದಲ್ಲದೆ ಬೇರೆ ಯಾವುದೇ KE ನಡೆಸಿರುವಂಥ ಎಕ್ಸಾಮ್ಸ್ಗೆ ಈ ಒಂದು ಕಂಟೆಂಟ್ ಹೆಲ್ಪ್ ಆಗಲಿದೆ. ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ, ಹಳೆಯ ಕರೆಂಟ್ ಅಫೇರನ್ನು ಈಗಿನ ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಮಾಡ್ಕೊಂಡಿದ್ದೇನೆ. ಮತ್ತು ಸ್ಟ್ಯಾಟಿಕ್ ಬಂದಾಗ ಅದರ 360 ಆಸ್ಪೆಕ್ಟ್ಸ್ 4 ಆಪ್ಷನ್ಸ್ನ ವಿವರವಾಗಿ ಚರ್ಚೆ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನಾನು. ಓಕೆನಾ? ಸೊ ಹಾಗಾದರೆ ಫ್ರೆಂಡ್ಸ್, ಈ ಕ್ಲಾಸ್ನ ಮೊದಲನೆಯ ಕ್ವಶನ್ ಇದು ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಫ್ರೋಜನ್ ರಿವರ್ ಬೇಸಿಕಲಿ ಅ ಚಾದರ್ ಟ್ರೇಕ್ ದಟ್ ಅಟ್ರಾಕ್ಟ್ಸ್ ದಿ ಅಡ್ವೆಂಚರ್ ಟೂರಿಸ್ಟ್ ಎವ್ರಿ ಇಯರ್ ಟು ದ ಲಡಾಖ್ ಅಂತೇಳಿ ಕೇಳಲಾಗಿದೆ. ಅಂದರೆ ಹೆಪ್ಪುಗಟ್ಟಿರುವಂತಹ ಈ ಕೆಳಗಿನ ಯಾವ ನದಿ ಚಾದರ್ ಟ್ರೇಕ್ ಫೀಚರನ್ನು ಹೊಂದಿದೆ ಮತ್ತು ಅಡ್ವೆಂಚರ್ ಟೂರಿಸ್ಟನ್ನು ಅಲ್ಲಿ ಅಟ್ರಾಕ್ಟ್ ಮಾಡುತ್ತೆ ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಸೊ ಮೂಲತವಾಗಿ ಆನ್ಸರ್ಗೆ ಬರೋಕ್ಕಿಂತ ಮುಂಚೆ ನಾವು ಇದರ ಒಂದು ಬ್ಯಾಕ್ಗ್ರೌಂಡ್ ನೋಡ್ಕೊಂಡಾಗ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ಹಿಂದಿಯಲ್ಲಿ ಚಾದರ್ ಇದೆಯಲ್ಲ, ಬ್ಲ್ಯಾಂಕೆಟ್ಗೆ ಹಿಂದಿಯಲ್ಲಿ ಚಾದರ್ ಅಂತೇಳಿ ಕರಿತೀವಿ. ಸೊ ಇದು ಯಾವುದಕ್ಕೆ ರೆಫರ್ ಮಾಡ್ತಾ ಇದೆ ಅಂತ ಬಂದಾಗ, ಥಿಕ್ ಶೀಟ್ ಆಫ್ ಐಸ್ ಅಂತೇಳಿ, ಅಂದರೆ ಹೆಪ್ಪುಗಟ್ಟಿದ 8 ಶೀಟ್ಸ್ ಬಗ್ಗೆ ಇದೇನಂದರೆ ಮಾತನಾಡುತ್ತೆ. ಏನಾಗುತ್ತೆ ಬಂದಾಗ, ಪ್ರತಿ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ, ಜಾಸ್ಕರ್ ನದಿ ಮೇಲೆ ಆ ನದಿಯ ನೀರು ಏನಂದರೆ ಹೆಪ್ಪುಗಟ್ಟಿ ಅದು ಫ್ರೋಜನ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಏನಂದರೆ, ಇಲ್ಲಿ ಇಮೇಜಲ್ಲಿ ನೋಡುವ ಹಾಗೆ ಟ್ರೆಕ್ಕಿಂಗ್ಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಇಲ್ಲಿ ಜನ ನೋಡಿ ಅಡ್ವೆಂಚರ್ ಟೂರಿಸ್ಟಿಗೆ ಬರ್ತಾರೆ. ಸೊ ಹಾಗಾಗಿ ಜಾನ್ಸ್ಕಾರ್ ನದಿಯ ಮೇಲೆ ಇದೊಂದು ಫೀಚರ್ಸ್ ಇದೆ. ಮತ್ತು ಪರ್ಟಿಕ್ಯುಲರ್ಲಿ ಯಾವಾಗ ಇದು ಟ್ರೆಕ್ ಆರ್ಗನೈಸ್ ಆಗುತ್ತೆ ಅಂದರೆ, ಜನವರಿ ಮತ್ತು ಫೆಬ್ರವರಿಯಲ್ಲಿ ಆರ್ಗನೈಸ್ ಆಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ ಮತ್ತು ಫೆಬ್ರವರಿ ಆ ಕಾಲದಲ್ಲಿ ಏನಂದರೆ ಚಳಿಗಾಲ ಇರುತ್ತೆ ಭಾರತದಲ್ಲಿ. ಮತ್ತು ಅಲ್ಲಿ ಟೆಂಪ್ರೇಚರ್ ಸಮಟೈಮ್ಸ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ -30 ಡಿಗ್ರಿವರೆಗೂ ಹೋಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದರೆ ಜಾಸ್ಕಾರ್ ರಿವರ್ ಆಗುತ್ತೆ ಫ್ರೆಂಡ್ಸ್. ಅದಲ್ಲದೆ ನಾನು ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಇವು ರಿಮೈನಿಂಗ್ 3 ನದಿಗಳ ಎಲ್ಲಿ ಉಗಮ ಆಗುತ್ತೆ ಮತ್ತು ಅವುಗಳ ಪ್ರಮುಖ ಫೀಚರ್ಸ್ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಪ್ರಮುಖವಾಗಿ ನೋಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಾವು ಶಿಯೋಕ್ ರಿವರ್ ಬಗ್ಗೆ ನೋಡುವ. ಈ ಶಿಯೋಕ್ ರಿವರ್ ಒರಿಜಿನೇಟ್ ಎಲ್ಲಾಗುತ್ತೆ ಅಂತ ಬಂದಾಗ, ರೈಮೋ ಗ್ಲೇಷಿಯರ್ ಅಂತ ಹೇಳಿ ಬರುತ್ತೆ. ಇದು ಎಲ್ಲಿ ಬರುತ್ತೆ ಅಂದರೆ ಕಾರಾಕೋರಂ ಶ್ರೇಣಿಯಲ್ಲಿ ಬರುತ್ತೆ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಉಗಮವಾಗುತ್ತೆ. ಮತ್ತು ಇದಕ್ಕೆ ನಿಕ್ ನೇಮ್ ಏನು ಕೊಡಲಾಗಿದೆ ಅಂದರೆ, ಇದನ್ನು ರಿವರ್ ಆಫ್ ಡೆತ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಇಲ್ಲಿ ಯಾವಾಗ ಫ್ಲಡ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ, ಅನ್ಪ್ರಿಡಿಕ್ಟೇಬಲ್ ಫ್ಲಡ್ ಆಗುತ್ತೆ. ಅದಕ್ಕೋಸ್ಕರ ಏನಂದರೆ ಇದನ್ನು ರಿವರ್ ಆಫ್ ಡೆತ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮತ್ತು ಇದು ಎಲ್ಲಿ ಯಾವ ಒಂದು ವ್ಯಾಲಿಗಳ ಮೂಲಕ, ಕಣಿವೆಗಳ ಮೂಲಕ ಹರಿದೋಗುತ್ತೆ ಅಂತ ನೋಡಿದಾಗ, ನೂಬ್ರಾ ವ್ಯಾಲಿಗಳ ಮೂಲಕ ಇದು ಹರಿಯುತ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರ್ ಬಂದಾಗ ನೂಬ್ರಾ ರಿವರ್ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಉಗಮವಾಗೋದು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ಉಗಮವಾಗುತ್ತೆ. ಮತ್ತೆ ಇಲ್ಲಿ ಏನಂದ್ರೆ, ಇದು ಏನಾದ್ರೆ ನೂಬ್ರಾ ವ್ಯಾಲಿಯ ಮೂಲಕ ಫ್ಲೋ ಆಗುತ್ತೆ. ಅದಲ್ಲದೆ ಶಿಯೋಕ್ ರಿವರ್ ಎಲ್ಲಿ ಜಾಯ್ನ್ ಆಗುತ್ತೆ ಅಂದ್ರೆ, ದಿಕ್ಸ್ಕಿತ್ ಎನ್ನುವ ಒಂದು ಪ್ಲೇಸ್ ಅಲ್ಲಿ ಇದು ಏನಂದ್ರೆ ಶಿಯೋಕ್ ರಿವರ್ಗೆ ಜಾಯ್ನ್ ಆಗುತ್ತೆ. ಮತ್ತೆ ಇದರ ಪ್ರಮುಖ ಫೀಚರ್ಸ್ ಬಂದಾಗ, ಇಲ್ಲಿ ಏನಂದ್ರೆ ನಾವು ಬ್ಯಾಕ್ಟೀರಿಯನ್ ಒಂಟೆಗಳನ್ನು ನೋಡಬಹುದು. ಮತ್ತೆ ಏನಂದ್ರೆ ಸ್ಯಾಂಡೂನ್ಸ್ ಅಂತ ನಾವು ಇಲ್ಲಿ ನೋಡ್ತೀವಿ, ಮರಳುಗಳ ದಿಬ್ಬಗಳನ್ನು ನೋಡಬಹುದು. ಅದಲ್ಲದೆ ಅಂದ್ರೆ ಆಪ್ರಿಕಾಟ್ ಆರ್ಚರ್ಸ್ ಅಂತ ನಾವು ವನಗಳನ್ನು, ಗಿಡಗಳನ್ನು ಇಲ್ಲಿ ನೋಡಬಹುದಾಗಿದೆ. ಮತ್ತೆ ಇದನ್ನ ಪೆರಿನಿಯಲ್ ಅಂತ ಹೇಳಿ ಕರಿತೀವಿ ನಾವು, ಯಾಕಂದ್ರೆ ಇಲ್ಲಿ ಐಸ್ ಗ್ಲೇಷಿಯರ್ ಯಾವಾಗಲೂ ಏನಂದ್ರೆ ಕರಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ನೂಬ್ರಾ ರಿವರ್ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದಾಗ ಜಾಸ್ಕರ್ ನದಿಯ ಬಗ್ಗೆ ತಮಗೆಲ್ಲ ಗೊತ್ತಿರುವ ಹಾಗೆ, ಇದು ಏನಂದ್ರೆ ಇಂಡಸ್ ನದಿಯ ಅಂದ್ರೆ ಸಿಂಧು ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿದೆ, ಉಪನದಿಯಾಗಿದೆ. ಸೊ ಪ್ರಮುಖವಾಗಿ ಇದು ಯಾವ ಒಂದು ಇದರ ನದಿ ವ್ಯವಸ್ಥೆಗಳಿಂದ ಫಾರ್ಮ್ ಆಗಿದ್ರೆ, ದೋಡಾ ಮತ್ತೆ ಲೊಂಗ್ನಾಕ್ ಎನ್ನುವ ಒಂದು 2 ನದಿಗಳ ಮೂಲಕ ಇದು ಕೂಡಿ ಏನಾಗುತ್ತಂದ್ರೆ ಇದು ಜಾನ್ಸ್ಕಾರ್ ನದಿಯಾಗಿ ಉಗಮವಾಗುತ್ತೆ. ನೆಕ್ಸ್ಟ್ ಇದು ಏನಂದ್ರೆ ಜಾನ್ಸ್ಕಾರ್ ವ್ಯಾಲಿಯ ಮೂಲಕ ಫ್ಲೋ ಆಗುತ್ತೆ. ಮತ್ತೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಚಾದರ್ ಟ್ರೆಕ್ ಎನ್ನುವ ಒಂದು ಫೀಚರ್ಸ್ ಅನ್ನು ಇದು ಒಳಗೊಂಡಿದೆ. ಮತ್ತೆ ಇಂಡಸ್ ನದಿಗೆ, ಸಿಂಧು ನದಿಗೆ ಏನಂದ್ರೆ ನಿಮ್ಮು ಎಂಬುವ ಪ್ಲೇಸ್ ಅಲ್ಲಿ ಲೇಹಲ್ಲಿ ಇದು ಜಾಯ್ನ್ ಆಗುತ್ತೆ. ಮತ್ತೆ ಇದರ ಪ್ರಮುಖ ಫೀಚರ್ಸ್ ಬಂದಾಗ ಏನಂದ್ರೆ ಡೀಪ್ ಗಾರ್ಜಸ್ ಅನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ 4th ಆಪ್ಷನ್ ಆಗಿರುವಂತಹ ಗ್ಯಾಲ್ವನ್ ರಿವರ್ ನೋಡ್ಕೊಂಡಾಗ ಫ್ರೆಂಡ್ಸ್, ಇದು ಏನಂದ್ರೆ ಇದರದ್ದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಇದೆ. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇದು ಉಗಮವಾಗೋದು ಅಕ್ಷಯ್ ಚೀನಾ ಭಾಗದಲ್ಲಿ ಉಗಮ ಆಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಕ್ಷಯ್ ಚೀನಾ ಪ್ರದೇಶವನ್ನು ಚೈನಾದವರು ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಅದನ್ನ ಕ್ಲೇಮ್ ಅದು
ಅದು ನಮ್ದಿದೆ ಅಂತೇಳಿ ಭಾರತ ಕೂಡ ಹೇಳಲ್ಪಡುತ್ತೆ. ನೆಕ್ಸ್ಟ್ ಇದು ಎಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಫ್ಲೋ ಆಗುತ್ತೆ ಅಂತ ಬಂದಾಗ ಈಸ್ಟರ್ನ್ ಲಡಾಖ್ ಅಲ್ಲಿ ಫ್ಲೋ ಆಗುತ್ತೆ. ಈಸ್ಟರ್ನ್ ಲಡಾಖ್ ಅಲ್ಲಿ ಫ್ಲೋ ಆಗುತ್ತೆ. ಈಸ್ಟರ್ನ್ ಲಡಾಖಿನ ವೆಸ್ಟರ್ನ್ ಭಾಗ ಅಂದಾಗ ಈ ಪ್ರದೇಶದಲ್ಲಿ ಲಡಾಖಿನ ವೆಸ್ಟರ್ನ್ ಪ್ರದೇಶದಲ್ಲಿ ಇದು ಫ್ಲೋ ಆಗುತ್ತೆ. ಮತ್ತು ಶಿಯೋಕ್ ಗ್ಯಾಲ್ವಾನ್ ವ್ಯಾಲಿಯಲ್ಲಿ ಶಿಯೋಕ್ ರಿವರ್ಗೆ ಇದು ಏನಂದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ 2020ರಲ್ಲಿ ಏನಾಗಿತ್ತು, ಇಂಡಿಯಾ ಚೈನಾ ನಡುವೆ ಗ್ಯಾಲ್ವಾನ್ ಕ್ಲಾಶ್ ಆಗಿತ್ತು. ಮತ್ತೆ ಈ ಒಂದು ನದಿ ಏನು ಗೊತ್ತಾ, ನಮ್ಮ ಭಾರತ ಲಡಾಖ್ನಲ್ಲಿರುವಂತಹ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದು ನದಿಯಾಗಿದೆ. ಸೊ ಹಾಗಾಗಿ ಒಂದು ಕ್ವಶನ್ ಕೇಳಲಾಗಿದೆ ಅಂದ್ರೆ ಅದರದ್ದು ರಿಮೈನಿಂಗ್ ಆಪ್ಷನ್ಸ್ ನ ನೀಟಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮಾಹಿತಿ ಏನಂದ್ರೆ, ಆಲ್ರೆಡಿ ನಾನು ಕ್ವಶನ್ಸ್ ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿರುವ ಹಾಗೆ ಸೌತ್ ಇಂಡಿಯನ್ಸ್ ರಿವರ್ಸ್ ಮೇಲೆ ಕ್ವಶನ್ಸ್ ಕೇಳಲಾಗಿತ್ತು. ಅಂದ್ರೆ ದಕ್ಷಿಣ ಭಾರತ ನದಿ ಮೇಲೆ ಕ್ವಶನ್ಸ್ ಕೇಳಲಾಗಿದೆ. ಮತ್ತು ಇವುಗಳನ್ನು ಉತ್ತರ ಭಾರತದ ನದಿಗಳ ಮೇಲೆ ಒಂದೇ ಪೇಪರ್ 1 ಅಲ್ಲಿ 2020ರಲ್ಲಿ ಅಂದ್ರೆ 2 ಕ್ವಶನ್ಸ್ ರಿವರ್ ಮೇಲೆ ಕೇಳಲಾಗಿದೆ. ಸೊ ಅದರ ಅರ್ಥ ಏನು ಗೊತ್ತೇನಾ, ರಿವರ್ ಈಸ್ ಅ ಪಾರ್ಟ್ ಆಫ್ ಹೈ ಈಲ್ಡಿಂಗ್ ಏರಿಯಾ ಆಫ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ನಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 93ನೇ ಕ್ವಶನ್, ಇದು ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವೈಟ್ ಹೆಲ್ಮೆಟ್ ಈಸ್ ಅ ಡ್ಯಾಶ್ ಅಂತೇಳಿ ಕೊಡಲಾಗಿದೆ. ಸೊ ಇಲ್ಲಿ 4 ಆಪ್ಷನ್ಸ್ ನ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ಆಗಿ ವೈಟ್ ಹೆಲ್ಮೆಟ್ ಇದೆಯಲ್ಲ, ಇದು ಪಾಪ್ಯುಲರ್ ನೇಮ್ ಆಫ್ ದಿ ಸಿರಿಯನ್ ಸಿವಿಲ್ ಡಿಫೆನ್ಸ್ ಅಂತೇಳಿ ಕರಿತೀವಿ ನಾವು. ಏನಂದ್ರೆ ಇದು ಸಿರಿಯಾದ ನಾಗರಿಕ ರಕ್ಷಣೆ ಪಡೆಯನ್ನು ನಾವು ವೈಟ್ ಹೆಲ್ಮೆಟ್ ಅಂತೇಳಿ ಕರಿತೀವಿ. ಇದನ್ನ 2014ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಯಾವ ತರಗೋಸ್ಕರ ಅಂದ್ರೆ, ಇದು ಒಂದು ಸ್ವಯಂ ಸೇವಕ ಮಾನವೀಯ ಸಂಸ್ಥೆ ಆಗಿದ್ದು, ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಹೋರಾಟಗಳು, ಯುದ್ಧಗಳು, ಆಂತರಿಕ ಒಳಜಗಳ ಆಗ್ತಾ ಇರುತ್ತೆ. ಎಲ್ಲಿ? ಸಿರಿಯಾದಲ್ಲಿ. ಎಲ್ಲಿ ಪರ್ಟಿಕ್ಯುಲರ್ಲಿ ಬಂದಾಗ ಏನಂದ್ರೆ, ಮೇನ್ಲಿ ಬಂದಾಗ ಅಪೋಸಿಷನ್ ಕಂಟ್ರೋಲ್ಡ್ ಏರಿಯಾಸ್ ಅದಾವಲ್ಲ, ಅಂದ್ರೆ ಅಲ್ಲಿ ಸರ್ಕಾರ, ಗೌರ್ಮೆಂಟ್ ಮತ್ತೆ ಅಪೋಸಿಷನ್ ನಡುವೆ ಘರ್ಷಣೆ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಸರ್ಚ್ ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಮಾಡುವುದು. ಎಲ್ಲಿ? ಅಲ್ಲಿ ಏರ್ ಸ್ಟ್ರೈಕ್ ಆಗಿರುತ್ತೆ, ಅರ್ತ್ ಕ್ವೇಕ್ ಆಗಿರುತ್ತೆ, ಮತ್ತೆ ಅಲ್ಲಿ ಏನಂದ್ರೆ ಎಮರ್ಜೆನ್ಸಿ ಮೆಡಿಕಲ್ ಕೊಡುವ ಒಂದು ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಇಲ್ಲಿ ಏನ್ ಗೊತ್ತಾ, ಇಮೇಜ್ ಅಲ್ಲಿ ನೀವು ನೋಡಬಹುದು ಏನಂದ್ರೆ ಇಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಸೊ ಈ ಅರ್ತ್ ಕ್ವೇಕ್ ಆಗಿರ್ಬೋದು ಮತ್ತೆ ಹೋರಾಟಗಳ ಸಂದರ್ಭದಲ್ಲಿ ಇವ್ರು ಏನಂದ್ರೆ ಒಂದೇನಂದ್ರೆ ಹ್ಯುಮ್ಯಾನಿಟೇರಿಯನ್ ವರ್ಕ್ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 1 ಏನಂದ್ರೆ ವಾಲಂಟಿಯರ್ ಆರ್ಗನೈಸೇಷನ್ ಆಫ್ ಸಿರಿಯನ್ ಸಿವಿಲ್ ಡಿಫೆನ್ಸ್ ಫಾರ್ಮ್ಡ್ ಟು ರೆಸ್ಕ್ಯೂ ದಿ ವುಂಡೆಡ್ ಇನ್ ದಿ ಸಿರಿಯನ್ ಏರ್ ಸ್ಟ್ರೈಕ್ ಅಂತೇಳಿ. ಅಲ್ಲಿ ಒಂದು ಆಂತರಿಕ ಜಗಳ ಆಗುವಾಗ ವುಂಡೆಡ್ ಪರ್ಸನ್ಸ್, ಗಾಯಗೊಂಡಿರುವವ್ರನ್ನ ರೆಸ್ಕ್ಯೂ ಮಾಡುವಂತ ಒಂದು ವರ್ಕ್ ಅನ್ನ ಈ ಒಂದು ಸ್ವಯಂ ಸಂಸ್ಥೆ ಕಾರ್ಯನಿರ್ವಹಿಸಿತ್ತು. ಅದಲ್ಲದೆ ಫ್ರೆಂಡ್ಸ್, ಇದರ ಒಂದು ಡೆವಲಪ್ಮೆಂಟ್ಸ್ ನೋಡ್ಕೊಂಡ ಇದನ್ನೇನಂದ್ರೆ ಮಲ್ಟಿಪಲ್ ಟೈಮ್ಸ್ ನೋಬೆಲ್ ಪ್ರೈಸ್ಗೆ ಇದು ಏನಂದ್ರೆ ನಾಮಿನೇಟೆಡ್ ಆಗಿತ್ತು. ಮತ್ತೆ ಇದಕ್ಕೆ ಅವಾರ್ಡ್ ಕೊಡಲಾಗಿದೆ. ಒಂದು ಫೇಮಸ್ ಅವಾರ್ಡ್ ಅಂದ್ರೆ ರೈಟ್ ಲೈವ್ಲಿಹುಡ್ ಅವಾರ್ಡ್ ಅಂತೇಳಿ 2016ರಲ್ಲಿ ಇದನ್ನು ಕೊಡಲಾಗಿದೆ. ಅದಲ್ಲದೆ ಎಕ್ಸಾಮ್ ದೃಷ್ಟಿಯಿಂದ ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ, ರೀಸೆಂಟ್ ಆಗಿ ಯಾವೆಲ್ಲ ಆರ್ಗನೈಸೇಷನ್ಸ್ ನ್ಯೂಸ್ ಅಲ್ಲಿ ಇದು ಅಂತೇಳಿ ಹಾಕೊಂಡಿದ್ದೇನೆ. ಪ್ರಮುಖವಾಗಿ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೀತಿರುವಂತಹ ಯುದ್ಧದ ಸಂದರ್ಭದಲ್ಲಿ ಈ ಕೆಳಗಿನ ಆರ್ಗನೈಸೇಷನ್ಸ್ಗಳು ನ್ಯೂಸ್ ಅಲ್ಲಿ ಇದು. ಅದರಲ್ಲಿ ಪ್ರಮುಖವಾಗಿ ನೋಡಿಕೊಂಡಾಗ ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ ಏಜೆನ್ಸಿ, ಇದು ಪ್ಯಾಲೆಸ್ತೈನ್ನಲ್ಲಿ ಇರುವಂತಹ ಒಂದು ಸಂಸ್ಥೆ ಆಗಿದೆ. ಪರ್ಟಿಕ್ಯುಲರ್ಲಿ ಇದರ ಸ್ಥಾಪನೆ ಆಗಿರೋದು ಜಾರ್ಡನ್ ನಲ್ಲಿ ಸ್ಥಾಪನೆ ಆಗಿದೆ. ಇದು ಸ್ಥಾಪನೆಯಾದ ವರ್ಷ ಬಂದಾಗ 1949, 1949ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದರ ಪ್ರಮುಖ ಉದ್ದೇಶ ಬಂದಾಗ ಏನಂದ್ರೆ ಅಲ್ಲಿ ಎಜುಕೇಶನ್ ಕೊಡೋದು, ಆಮೇಲೆ ಆರೋಗ್ಯ ವ್ಯವಸ್ಥೆ ಮತ್ತೆ ಫುಡ್ ಏಡ್ ಸಪ್ಲೈ ಮಾಡೋದು, ಮತ್ತೆ ಬೇರೆ ಕಂಟ್ರಿಗಳನ್ನ ರಿಲೀಫ್ ವರ್ಕ್ ಕಳಿಸಿರ್ತಾರಲ್ಲ ವ್ಯವಸ್ಥೆಗಳನ್ನು. ಕೆಲಗ ಭಾರತ ಏನಂದ್ರೆ ಮೆಡಿಸಿನ್ಸ್ ಕಳಿಸುತ್ತೆ, ಬೇರೆ ದೇಶದವರಿಂದ ಫುಡ್ ಕಳಿಸಿರ್ತಾರೆ. ಸೊ ಅವೆಲ್ಲವನ್ನು ಏನಂದ್ರೆ ಗಾಜಾ, ವೆಸ್ಟ್ ಬ್ಯಾಂಕ್ ಮತ್ತೆ ಜಾರ್ಡನ್ ಮತ್ತೆ ಲೆಬನಾನ್ ಪ್ರದೇಶಗಳಲ್ಲಿ ಅದು ಸಪ್ಲೈ ಮಾಡುವಂತಹ ಒಂದು ಕಾರ್ಯವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್ ಏನಂದ್ರೆ UN ಆಫೀಸ್ ಫಾರ್ ಕೋಆರ್ಡಿನೇಷನ್ ಆಫ್ ದಿ ಹ್ಯುಮ್ಯಾನಿಟೇರಿಯನ್ ಅಫೇರ್ಸ್ ಅಂತೇಳಿ, ಇದು ನ್ಯೂಯಾರ್ಕ್ ನಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಸಂಸ್ಥೆ ಆಗಿದೆ. ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ವರ್ಕ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಆಮೇಲೆ ಅಲ್ಲಿರುವಂತಹ ಸಿಚುವೇಶನ್ ಮೇಲೆ ರಿಪೋರ್ಟ್ಸ್ ಗಳನ್ನ ಹೊರಗಡೆ ತಂದು ಜನರಿಗೆ ಅದನ್ನ ತೋರ್ಪಡಿಸುತ್ತೆ. ಮತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನಂದ್ರೆ ಅಲ್ಲಿ ರೆಸ್ಪಾನ್ಸ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಂದ್ರೆ UN ಏಜೆನ್ಸಿ ಜೊತೆ ಇದು ಕೋಆರ್ಡಿನೇಷನ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ UN ಆಫೀಸ್ ಫಾರ್ ಕೋಆರ್ಡಿನೇಷನ್ ಆಫ್ ಹ್ಯೂಮನ್ ಅಫೇರ್ಸ್ ಬಗ್ಗೆ ನೀವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಅದಲ್ಲದೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್, ರೋಮನ ಕೇಂದ್ರಾಡಳಿತ ಹೆಡ್ ಕ್ವಾರ್ಟರ್ ನಲ್ಲಿ ಇರುವಂತಹ ಏನಂದ್ರೆ ವರ್ಲ್ಡ್ ಫುಡ್ ಆರ್ಗನೈಸೇಷನ್ಸ್, ಇಲ್ಲಿ ಏನಂದ್ರೆ ಎಮರ್ಜೆನ್ಸಿ ಫುಡ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡಲಾಗಿದೆ. ಎಲ್ಲಿ? ಇರಾಕ್ ಮತ್ತೆ ಇರಾನ್ ನಲ್ಲಿ ನಡೆಯುವಂತಹ ಯುದ್ಧ ಸಂದರ್ಭದಲ್ಲಿ, ವೆಸ್ಟ್ ಬ್ಯಾಂಕ್ ಅಲ್ಲಿ ಮತ್ತೆ ಏನಂದ್ರೆ ಅಲ್ಲಿ ಇರುವಂತಹ ಗಾಜಾ ಪ್ರದೇಶದಲ್ಲಿ. ಅದಲ್ಲದೆ ಮತ್ತೆ ಲಾಜಿಸ್ಟಿಕ್ ಸಪೋರ್ಟ್ ಕೂಡ ಇದು ಏನಂದ್ರೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಮತ್ತೆ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ 2020 ಏನಂದ್ರೆ ನೋಬೆಲ್ ಪೀಸ್ ಪ್ರೈಸ್ ಸಿಕ್ಕಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಇದನ್ನ KE ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಕೇಳಲಾಗಿದೆ. ನೆಕ್ಸ್ಟ್ ಯುನೆಸೆಫ್ ಬಂದಾಗ, ನ್ಯೂಯಾರ್ಕ್ ನಲ್ಲಿ ಹೆಡ್ ಕ್ವಾರ್ಟರ್ ಇರುವಂತಹ ಯುನೆಸೆಫ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರುವಂತಹ ಮಕ್ಕಳಿಗೆ
ರಕ್ಷಣೆಯನ್ನು ಕೊಡುತ್ತೆ. ಪ್ರೊಟೆಕ್ಟ್ಸ್ ದಿ ಚಿಲ್ಡ್ರನ್ಸ್ ಬೈ ಸಪ್ಲೈಯಿಂಗ್ ದಿ ನ್ಯೂಟ್ರಿಷನ್, ಅಲ್ಲಿ ಏನಂದ್ರೆ ಪೌಷ್ಟಿಕ ಆಹಾರಗಳನ್ನು ಸಪ್ಲೈ ಮಾಡೋದಾಗಿರ್ಬೋದು, ವ್ಯಾಕ್ಸಿನ್ಸ್ಗಳನ್ನು ಸಪ್ಲೈ ಮಾಡೋದು, ಮತ್ತೆ ಅಲ್ಲಿರುವಂತಹ ಎಜುಕೇಶನ್ ಸಿಸ್ಟಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಏನಂದ್ರೆ ನ್ಯೂಸ್ ಅಲ್ಲಿ ಇರುವಾಗ ಯಾವ ಏಜೆನ್ಸಿ ಒಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದೆ ಯುದ್ಧದ ಟೈಮಲ್ಲಿ ಅಂತೇಳಿ ಅದ್ರ ಬಗ್ಗೆ ಏನಂದ್ರೆ ಒಂದು ಕ್ವಶನ್ಸ್ ಕೇಳಲಾಗಿತ್ತು. ಸೊ ಹಾಗಾಗಿ ನಾನು ಅದನ್ನ ಹಳೆ ಪ್ರಶ್ನೆ ಪತ್ರಿಕೆನ ಇರಾನ್ ಮತ್ತೆ ಇಸ್ರೇಲ್ ನಡಿರುವಂತಹ ಹೋರಾಟಕ್ಕೆ ನಾನೇನಂದ್ರೆ ಲಿಂಕ್ ಮಾಡಿ ನಿಮಗೆ ಚರ್ಚೆ ಮಾಡಿದ್ದೇನೆ. ನೆಕ್ಸ್ಟ್ 94ನೇ ಕ್ವಶನ್, ಇದು ಪೊಲಿಟಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಅಕಾರ್ಡಿಂಗ್ ಟು ಆರ್ಟಿಕಲ್ 236A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಕ್ಸ್ಪ್ರೆಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಹೇಳಿ ಕಳಲಾಗಿದೆ. ಸೊ ಕ್ವಶನ್ ಏನಿದೆ, ಅಕಾರ್ಡಿಂಗ್ ಟು ಆರ್ಟಿಕಲ್ 236A ಪ್ರಕಾರ ಡಿಸ್ಟ್ರಿಕ್ಟ್ ಜಡ್ಜ್ನ ಡೆಫಿನೇಷನ್ ಏನಿದೆ ಅಂತೇಳಿ ಕ್ವಶನ್ ಕೇಳಲಾಗಿತ್ತು. ಸೊ ಫ್ರೆಂಡ್ಸ್, ಇದಕ್ಕೆ ಆನ್ಸರ್ ನಾವು ಆಮೇಲೆ ಬರೋಣ. ಫಸ್ಟ್ ಏನಂದ್ರೆ ಇದರ ಡೆಫಿನೇಷನ್ ನೋಡ್ಕೊಳ್ಳುವ. ಆರ್ಟಿಕಲ್ 236A ಅಲ್ಲಿ ಒಂದು ಇನ್ಕ್ಲೂಸಿವ್ ಡೆಫಿನೇಷನ್ ಕೊಡುತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ ಬಗ್ಗೆ. ಅದರಲ್ಲಿ ಯಾವೆಲ್ಲ ಟರ್ಮ್ಸ್ ಅನ್ನು ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಕರಿತೀವಿ ಅಂದ್ರೆ, ಜಡ್ಜ್ ಆಫ್ ಸಿಟಿ ಸಿವಿಲ್ ಕೋರ್ಟ್ ಅನ್ನು ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರಿತೀವಿ, ಮತ್ತೆ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೂ ಕೂಡ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರಿತೀವಿ, ಮತ್ತೆ ಜಾಯಿಂಟ್ ಡಿಸ್ಟ್ರಿಕ್ಟ್ ಜಡ್ಜ್, ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಜಡ್ಜ್. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಸೆಕೆಂಡ್ ಆಪ್ಷನ್ ಕೊಟ್ಟಿರುವಂತಹ ಚೀಫ್ ಜಡ್ಜ್ ಆಫ್ ಸ್ಮಾಲ್ ಕಾಸ್ ಕೋರ್ಟ್ ಅವರಿಗೂ ಕೂಡ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಚೀಫ್ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಮತ್ತೆ ಅಡಿಷನಲ್ ಚೀಫ್ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ಸ್ ಅನ್ನು ಕೂಡ ನಾವೇನಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳಿ ಕರಿತೀವಿ. ಆಮೇಲೆ ಸೆಷನ್ ಜಡ್ಜ್ ಮತ್ತೆ ಅಡಿಷನಲ್ ಸೆಷನ್ ಜಡ್ಜ್ ಅಂತ ಅದು ಕೂಡ ಬರುತ್ತೆ. ಮತ್ತೆ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಇವರು ಕೂಡ ಏನಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಡೆಫಿನೇಷನ್ ಅಲ್ಲಿ ಒಳಗೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಲ್ ದಿ ಅಬೋ ಎಂಬುದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರುವಂತಹ ಪಾಯಿಂಟ್ ಅನ್ನು ನಾನು ಇದರ ಜೊತೆಗೆ ಸೇರಿಸ್ಕೊಂಡಿದ್ದೇನೆ. ಏನಿದು ಬಂದಾಗ ಸುಪ್ರೀಂ ಕೋರ್ಟ್ ಅವರು ಒಂದು ರೂಲಿಂಗ್ ಕೊಡ್ತಾರೆ. ಏನಂತಂದ್ರೆ, ಸುಪ್ರೀಂ ಕೋರ್ಟ್ ಅವರ ಪ್ರಕಾರ ಏನಂದ್ರೆ ಜುಡಿಷಿಯಲ್ ಆಫೀಸರ್ ಪ್ಲಸ್ ಏನಂದ್ರೆ 7 years ಎಕ್ಸ್ಪೀರಿಯನ್ಸ್ ಇರಬೇಕು. ಅಂದ್ರೆ ಮೊದಲಿಗೆ ಏನಂದ್ರೆ ಅಡ್ವೊಕೇಟ್ 7 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಆ ಅಡ್ವೊಕೇಟ್ ಅನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಮಾಡಲಾಗ್ತಿತ್ತು. ಈಗೇನಂದ್ರೆ ಯಾರು ಏನಂದ್ರೆ ಸರ್ವಿಸ್ ಅಲ್ಲಿ ಇದ್ದಾರೆ ಜುಡಿಷಿಯಲ್ ಆಫೀಸರ್ ಅಂದ್ರೆ ಇನ್ ಸರ್ವಿಸರ್ ಇರೋನು ಕೂಡ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟಿದೆ. ಅದು ಯಾವ ಒಂದು ಆರ್ಟಿಕಲ್ ಅಲ್ಲಿ ಇದನ್ನು ಅಪೀಲ್ ಮಾಡಲಾಗಿದೆ ಅಂದ್ರೆ ಆರ್ಟಿಕಲ್ 233 ಅಲ್ಲಿ ಇದನ್ನ ಪರ್ಮಿಟ್ ಮಾಡಲಾಗಿದೆ. ಅದಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಬಗ್ಗೆ ನಾನು ಹಾಕೊಂಡಿದ್ದೇನೆ. ಪ್ರೊಸೀಜರ್ ಏನಿದೆ ಡಿಸ್ಟ್ರಿಕ್ಟ್ ಜಡ್ಜ್ ನ ಅಪಾಯಿಂಟ್ ಮಾಡ್ಬೇಕಂತ ನೋಡ್ಕೊಂಡಾಗ, ಮೂಲತವಾಗಿ ಏನಂದ್ರೆ ಇವ್ರನ್ನ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಇಮೇಜ್ ಅಲ್ಲಿ ಗವರ್ನರ್ ಇದ್ದಾರೆ. ಯಾರ ಜೊತೆ ಕನ್ಸಲ್ಟ್ ಮಾಡ್ತಾರೆ ಅಂದ್ರೆ ಹೈಕೋರ್ಟ್ ಜೊತೆ ಕನ್ಸಲ್ಟ್ ಮಾಡ್ತಾರೆ. ಸೊ ಹಾಗಾಗಿ ಗವರ್ನರ್ ಮತ್ತು ಹೈಕೋರ್ಟ್ ಇಬ್ರು ಸೇರಿ ಏನಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ನ ಅಪಾಯಿಂಟ್ ಮಾಡಲಾಗುತ್ತೆ. ಅದಲ್ಲದೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂದ್ರೆ ಜುಡಿಷಿಯರಿ ಅನ್ನೋದು ಪೊಲಿಟಿಯಲ್ಲಿ ಹೈ ಯೀಲ್ಡಿಂಗ್ ಏರಿಯಾ ವರ್ಕ್ ಮಾಡುತ್ತೆ. ಜುಡಿಷಿಯರಿಯಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಹೈಕೋರ್ಟ್ ಬಗ್ಗೆ ಕೇಳ್ತಾರೆ, ಮತ್ತೆ ಲೋವರ್ ಜುಡಿಷಿಯರಿ ಬಗ್ಗೆ ಕೇಳ್ತಾರೆ, ಮತ್ತೆ ಗ್ರಾಮ ನ್ಯಾಯಾಲಯ ಆಕ್ಟ್ ಮೇಲೆ ಕೂಡ ಬಹಳಷ್ಟು ಕ್ವಶನ್ಸ್ ಕೇಳಲಾಗಿದೆ. ಸೊ ಹಾಗಾಗಿ ಜುಡಿಷಿಯರಿನ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಫ್ರೆಂಡ್ಸ್, 95ನೇ ಕ್ವಶನ್, ಇದು ಆ ಸಂದರ್ಭದ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಬೀಚ್ ಇನ್ ಇಂಡಿಯಾ ಬಿಕಮ್ ದಿ ಫಸ್ಟ್ ಬೀಚ್ ಇನ್ ಏಷ್ಯಾ ಟು ಗೆಟ್ ದಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತೇಳಿ. ಅಂದ್ರೆ ಫ್ರೆಂಡ್ಸ್, ಭಾರತದಿಂದ ಈ ಕೆಳಗಿನ ಯಾವ ಬೀಚನ್ನು ನಾವು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಏಷ್ಯಾದಲ್ಲಿ ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಇಲ್ಲಿ 4 ಆಪ್ಷನ್ಸ್ ನೋಡ್ಕೊಂಡಾಗ ಚಂದ್ರಭಾಗ ಬೀಚ್ ಅಂತೇಳಿ ಕೊಡಲಾಗಿದೆ. ಸೆಕೆಂಡ್ ಆಪ್ಷನ್ಸ್ ನೋಡಿದಾಗ ಮೆರಿನಾ ಬೀಚ್, ಥರ್ಡ್ ಗೋಪಾಲ್ಪುರ್ ಬೀಚ್, ಫೋರ್ತ್ ಏನಂದ್ರೆ ಗೋಕರ್ಣ ಬೀಚ್. ಸೊ ಫ್ರೆಂಡ್ಸ್, ಏನಾಗಿತ್ತು ಅಂದ್ರೆ 2018ರಲ್ಲಿ ಭಾರತದ ಇದು ಚಂದ್ರಭಾಗ ಬೀಚ್ ಇದೆಯಲ್ಲ, ಚಂದ್ರಭಾಗ ಬೀಚ್ ಅನ್ನು ಏನಂದ್ರೆ ಒಡಿಸ್ಸಾದ ಚಂದ್ರಭಾಗ ಬೀಚ್ ಅನ್ನು ಏನಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗಿತ್ತು. ಇದು ಯಾವುದನ್ನ ಒಂದು ರೆಕಗ್ನೈಸ್ ಮಾಡುತ್ತಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫಾರ್ ಕ್ಲೀನ್ಲಿನೆಸ್ ಮೀಟ್ ಆಗಬೇಕು. ಆಮೇಲೆ ಅಲ್ಲಿ ಏನಂದ್ರೆ ಸೇಫ್ಟಿ ಮೋಜಸ್ ನ ತಗೊಂಡಿರಬೇಕು ಆ ಬೀಚ್ ಅಲ್ಲಿ, ಮತ್ತೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು, ಮತ್ತೆ ಸಿವಿಕ್ ಕಮ್ಯುನಿಟೀಸ್ ಕೂಡ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರಬೇಕು. ಅದನ್ನ ರೆಕಗ್ನೈಸ್ ಮಾಡುವಂತಹ ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾರು ಕೊಡ್ತಾರ, ಪ್ರತಿ ವರ್ಷ ಯಾರು ಇದನ್ನು ಅವಾರ್ಡ್ ಮಾಡ್ತಾರೋ ಅಥವಾ ಯಾರು ಇದನ್ನು ಘೋಷಣೆ ಮಾಡ್ತಾರೆ ಅಂದ್ರೆ ಡೆನ್ಮಾರ್ಕ್ನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅಂತೇಳಿ ಇವ್ರು ಇದನ್ನ ಸರ್ಟಿಫಿಕೇಶನ್ ಕೊಡ್ತಾರೆ. ಮತ್ತೆ ಭಾರತದಲ್ಲಿ ಇದನ್ನ ಬೀಮ್ಸ್ ಅನ್ನೋ ಪ್ರೋಗ್ರಾಮ್ ಅನ್ನು ಏನು ಗೊತ್ತಾ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಇವ್ರು ಏನಂದ್ರೆ ಭೀಮ್ಸ್ ಅನ್ನೋ ಪ್ರೋಗ್ರಾಮ್ ನಲ್ಲಿ ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ ಟೋಟಲ್ ಭಾರತದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಸ್ ಹೊಂದಿರುವಂತಹ ಬೀಚಸ್ ಅದಾವ ಅಂತ ನೋಡ್ಕೊಂಡಾಗ ಟೋಟಲ್ 18 ಬೀಚಸ್ ನಾವು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಕೊಂಡಿದ್ದೀವಿ. ಮತ್ತೆ ಅವು ಏನಂದ್ರೆ 9 ಕೋಸ್ಟಲ್ ಸ್ಟೇಟ್ಸ್, ಕಡಲ ತೀರಗಳಿಗೆ ಇರುವಂತಹ ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿದ್ದಾವೆ. ನೆಕ್ಸ್ಟ್ ಕರ್ನಾಟಕದ ವಿಚಾರ ಬಂದಾಗ ಅಂದ್ರೆ ಕರ್ನಾಟಕದಲ್ಲಿ ಕಾಸರಗೋಡು ಬೀಚ್ ಮತ್ತೆ ಪಡುಬಿದ್ರಿ ಬೀಚ್ ಅನ್ನು ನಾವು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಹೊಂದಿರುವಂತಹ ಬೀಚ್ ಆಗಿ
ನಾವು ರೆಕಗ್ನೈಸ್ ಮಾಡಲಾಗಿದೆ. ಯಾವುದರ ಮೂಲಕ? ಡೆನ್ಮಾರ್ಕ್ನ ಸಂಸ್ಥೆ ಆಗಿರುವಂತಹ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್. ಸೊ ಹಾಗಾಗಿ ನೆಕ್ಸ್ಟ್ ರೀಸೆಂಟಲ್ಲಿ ಯಾವುದಾದ್ರೂ ಒಂದು ಬೀಚಸ್ ಅನ್ನು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಲ್ಲಿ ಆಡ್ ಮಾಡಲಾಗಿದೆ ಅಂದರೆ ಅದನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ 96ನೇ ಕ್ವಶನ್. ಇದು ಕೂಡ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ ಇದೆ. ಕ್ವಶನ್ ಏನಿದೆ ಅಂತ ನೋಡ್ಕೊಂಡಾಗ, ದ ಇಂಡೆಕ್ಸ್ ವಿತ್ ಡಿಫರೆಂಟ್ ಫೀಚರ್ಸ್ ಆಫ್ ಡೆಪ್ರವೇಷನ್ ಇನ್ ದ ಕ್ವಾಲಿಟಿ ಆಫ್ ಲೈಫ್ ಟು ಅರೈವ್ ಅಟ್ ಅನ್ ಅಗ್ರಿಗೇಟ್ ಜಡ್ಜ್ಮೆಂಟ್ ಆನ್ ದ ಎಕ್ಸ್ಟೆಂಟ್ ಆಫ್ ಪಾವರ್ಟಿ ಇನ್ ಅ ಕಮ್ಯುನಿಟಿ ಈಸ್ ಕಾಲ್ಡ್ ಡ್ಯಾಶ್ ಅಂತೇಳಿ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ಏನಾಗಿದೆ ಅಂದರೆ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ 4 ಇಂಡೆಕ್ಸ್ ಅಲ್ಲಿ ಒಂದು ಇಂಡೆಕ್ಸ್ ನ ಇದರಲ್ಲಿ ಡಿಫೈನ್ ಮಾಡಲಾಗಿದೆ. ಅದು ಯಾವ ಇಂಡೆಕ್ಸ್ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಅಂದ್ರೆ ಏನಿದೆ ಫೀಚರ್ಸ್ ನೋಡ್ಕೊಂಡಾಗ, ಡೆಪ್ರವೇಷನ್ ಇನ್ ಕ್ವಾಲಿಟಿ ಆಫ್ ಲೈಫ್ ಒನ್ ಹೇಳಲಾಗಿದೆ. ಮತ್ತೆ ಅಗ್ರಿಗೇಟ್ ಜಡ್ಜ್ಮೆಂಟ್ ಬರ್ತೀವಿ ಯಾವುದರದ ಮೇಲೆ? ಎಕ್ಸ್ಟೆಂಟ್ ಆಫ್ ಪಾವರ್ಟಿ. ಅಂದ್ರೆ ಇದರಲ್ಲಿ ಡಿಪ್ರವೇಷನ್ ಬಗ್ಗೆ ಕೇಳಲಾಗಿದೆ. ಅದಲ್ಲದೆ ಏನು ಗೊತ್ತಾ, ಎಕ್ಸ್ಟೆಂಟ್ ಆಫ್ ಪಾವರ್ಟಿನ ಯಾವ ಒಂದು ಇಂಡೆಕ್ಸ್ ಮೂಲಕ ಮೆಜರ್ ಮಾಡ್ತೀವಿ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ತಮಗೆಲ್ಲ ಗೊತ್ತಿರುವ ಹಾಗೆ ಏನಾಗುತ್ತಂದ್ರೆ, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಇದೆಯಲ್ಲ, ಇದರಲ್ಲಿ ಏನು ಗೊತ್ತಾ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಬಿಡುಗಡೆ ಮಾಡಿದವರು, ರಿಲೀಸ್ ಡೆವಲಪ್ ಮಾಡಿದವರು ಅಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಆ ಒಂದು ಆರ್ಗನೈಸೇಷನ್ ಇದನ್ನೇನಂದ್ರೆ ತರ್ತಾರೆ. ಇದರ ಪ್ರಮುಖ ಉದ್ದೇಶ ಏನಂದ್ರೆ ಟು ಮೆಜರ್ಸ್ ದಿ ಡಿಪ್ರವೇಷನ್ ಇನ್ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ಏನೆಲ್ಲ ವಂಚಿತ ಆಗಿದ್ದಾರೆ ಜನರು ತಮ್ಮ ಕ್ವಾಲಿಟಿ ಆಫ್ ಲೈಫ್ ಅಲ್ಲಿ ಅಂತೇಳಿ ಅದನ್ನು ಮೆಜರ್ ಮಾಡುತ್ತೆ. ಸೊ ಇದರ ಪ್ರಮುಖವಾಗಿ ಯಾವೆಲ್ಲ ಫ್ಯಾಕ್ಟರ್ಸ್, ಯಾವೆಲ್ಲ ಒಂದು ಪ್ರಮುಖ ಮಾನದಂಡಗಳನ್ನು ಇದು ಒಳಗೊಂಡಿದೆ ಅಂತ ನೋಡ್ಕೊಂಡಾಗ, ಲಾಂಗಿಟಿವಿಟಿ ಅಂದ್ರೆ ಜನರು ಎಷ್ಟು ವರ್ಷಗಳ ಕಾಲ ಪ್ರೊಬಾಬಿಲಿಟಿ ಅವ್ರು ಬದುಕ್ತಾ ಇದ್ದಾರೆ. ಆಮೇಲೆ ನಾಲೆಜ್ ಅಂತೇಳಿ ಇನ್ನೊಂದು ಪ್ರಮುಖ ಫ್ಯಾಕ್ಟರ್ಸ್ ಇದೆ. ಅಂದ್ರೆ ಅಡಲ್ಟ್ ಲಿಟ್ರಸಿ ರೇಟ್ ಯಾವ ಲೆವೆಲ್ಗೆ ಇದೆ ಅದರ ಮೇಲೆ ಇದನ್ನ ಡೆಪ್ರವೇಷನ್ ಮೆಜರ್ ಮಾಡ್ತಾರೆ. ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ 3ನೇ ಮಾನದಂಡ. ಇದರಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಅವರಿಗೆ ಸೇಫ್ ವಾಟರ್ ಸಿಗ್ತಾ ಇದೆಯಾ ಇಲ್ಲ, ಹೆಲ್ತ್ ಫೆಸಿಲಿಟಿ ಸಿಗ್ತಾವ ಇಲ್ಲ, ಮತ್ತೆ ಅಡಿಕ್ವೇಟ್ ನ್ಯೂಟ್ರಿಷನ್ಸ್ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅಂತೇಳಿ ಅದನ್ನ ಕೂಡ ಡೆಪ್ರವೇಷನ್ ಅಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಫ್ರೆಂಡ್ಸ್, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಎಂಬುದು ಸರಿಯಾದ ಆನ್ಸರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದರ ಜೊತೆಗೆ ನಮಗೇನು ಬೇಕಾಗಿರೋದಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಕೇಳುವಂತಹ ಒಂದು ಇಂಡೆಕ್ಸ್ ನೋಡ್ಕೊಂಡಾಗ ಆಪ್ಷನ್ ನ ಭಾಗವಾಗಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಹಳ ಕೇಳ್ತಿರ್ತಾರೆ. ಸೊ ಹಾಗಾಗಿ 2025ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ನಾನು ಇದರಲ್ಲಿ ಸೇರ್ಪಡೆಗೊಂಡಿಸಿದ್ದೇನೆ. ಪ್ರಮುಖವಾಗಿ ನೋಡ್ಕೊಂಡಾಗ 2025ರಲ್ಲಿ ಭಾರತದ ರ್ಯಾಂಕ್ ನಮಗೆ ಗೊತ್ತಿರಬೇಕು. ಭಾರತದ ರ್ಯಾಂಕ್ ಎಷ್ಟಿತ್ತು ಅಂದ್ರೆ ಔಟ್ ಆಫ್ 193 ಕಂಟ್ರಿಯಲ್ಲಿ ಭಾರತ 130ನೇ ರ್ಯಾಂಕ್ ಇತ್ತು. ಮತ್ತೆ 2022 ಮತ್ತು 23ರಲ್ಲಿ ನೋಡ್ಕೊಂಡಾಗ ಇದು ಇಂಪ್ರೂವ್ಮೆಂಟ್ ಆಗಿದೆ. ಅವಾಗ 133 ಇತ್ತು, ಈಗ 130ಗೆ ಬಂದು ಪ್ರೋಗ್ರೆಸ್ ಆಗಿದೆ. ಮತ್ತೆ HDI ವ್ಯಾಲ್ಯೂ ಪರ್ಟಿಕ್ಯುಲರ್ಲಿ ಕೆಯಲ್ಲಿ ಫ್ಯಾಕ್ಚುಯಲ್ ಕ್ವಶನ್ ಫ್ರೇಮ್ ಮಾಡಬೇಕಂದ್ರೆ ಈ ವ್ಯಾಲ್ಯೂನ ಕೇಳ್ಬೋದು. ಸೊ ಹಾಗಾಗಿ ಏನಂದ್ರೆ ನಮಗೆ 0.685 ಭಾರತದ ಒಂದು HDI ವ್ಯಾಲ್ಯೂ ಇದೆ ಅಂತೇಳಿ ಗೊತ್ತಿರಬೇಕು. ಮತ್ತೆ ಈ ಒಂದು ಕೆಟಗರೀಸ್ ಆಲ್ ಓವರ್ ಕಂಟ್ರಿಗಳನ್ನ, ಈ 193 ಕಂಟ್ರಿನ ಡಿಫ್ರೆಂಟ್ 3ರಿಂದ 4 ಡಿಫ್ರೆಂಟ್ ಕೆಟಗರಿ ಆಗಿ ಡಿವೈಡ್ ಮಾಡಲಾಗಿದೆ. ಸೊ ಭಾರತ ಯಾವ ಒಂದು ಕೆಟಗರಿಗೆ ಸೇರಿದೆ ಅಂತ ಹೇಳಿ ಕ್ವಶನ್ಸ್ ಕೂಡ ಕೇಳಬಹುದು. ಅದಕ್ಕೆ ನಮ್ದೇನಂದ್ರೆ ಮೀಡಿಯಂ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿ ಮೀಡಿಯಂ ಡೆವಲಪ್ಮೆಂಟ್ HDI ಇಂಡೆಕ್ಸ್ ಇದೆ ನಮ್ದು. ನೆಕ್ಸ್ಟ್ ಮತ್ತೆ ಇದರಲ್ಲಿ ಪ್ರಮುಖ ಮಾನದಂಡಗಳೇನಿದೆ ಅಂತ ನೋಡ್ಕೊಂಡಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಕೂಡ ಏನಂದ್ರೆ HDI ಅಲ್ಲಿ ಇದರಲ್ಲಿದೆ. ಭಾರತದಲ್ಲಿ ಅಂದ್ರೆ ಸುಮಾರು ಏನಂದ್ರೆ 72 ವಯಸ್ಸಿನವರೆಗೆ ಏನಂದ್ರೆ ಬದುಕ್ತಾ ಇದ್ದಾರೆ. ನೆಕ್ಸ್ಟ್ ಎಜುಕೇಶನ್ ಬಂದಾಗ ಮಕ್ಕಳು ಮಿನಿಮಮ್ 13 ಇಯರ್ಸ್ ಮಕ್ಕಳು ಏನಂದ್ರೆ ಅವರು ಏನಂದ್ರೆ ಸ್ಕೂಲಲ್ಲಿ ಸ್ಟೇ ಆಗ್ತಾ ಇದ್ದಾರೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಷ್ಟು ಏಜ್ ವರೆಗೆ. ನೆಕ್ಸ್ಟ್ ಇನ್ಕಮ್ ಬಂದಾಗ ಫ್ರೆಂಡ್ಸ್ ನಮ್ದು ಏನಂದ್ರೆ ಗ್ರಾಸ್ ನ್ಯಾಷನಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ 1990 ಇನ್ಕ್ರೀಸ್ ಆಗಿದೆ ಅಂತೇಳಿ ಈ ಒಂದು ಇಂಡೆಕ್ಸ್ ಅಲ್ಲಿ ಹೇಳಲಾಗಿದೆ. ಅದಲ್ಲದೆ ಇನ್ನೊಂದು ಡೈಮೆನ್ಷನ್ಸ್ ಏನ್ ಕೇಳಬಹುದು ಎಕ್ಸಾಮ್ ದೃಷ್ಟಿಯಿಂದ ನೋಡಿಕೊಂಡಾಗ, ಜಗತ್ತಿನ ಕಂಟ್ರಿಯಲ್ಲಿ ಯಾವುದು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತೆ ಯಾವುದು ವರ್ಸ್ಟ್ ಪರ್ಫಾರ್ಮ್ ಮಾಡಿದೆ ಅಂತೇಳಿ ನಾನು ಗ್ಲೋಬಲ್ ಕಂಟೆಸ್ಟ್ ಅನ್ನು ಹಾಕೊಂಡಿದ್ದೇನೆ. ಅಂದ್ರೆ ಜಗತ್ತಿನಲ್ಲಿ ಐರ್ಲೆಂಡ್ ಇದೆಯಲ್ಲ, ಐಸ್ಲ್ಯಾಂಡ್ ಅಲ್ಲಿ ಅತಿ ಕಡಿಮೆ ಏನಂದ್ರೆ ಬಡತನ ಇದೆ. ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಇವರು ಫಸ್ಟ್ ರ್ಯಾಂಕ್ ಹೊಂದಿದ್ದಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಸೊ ಫಸ್ಟ್ ರ್ಯಾಂಕ್ ಬಂದಾಗ ಐಸ್ಲ್ಯಾಂಡ್ ಇದೆ, ಸೆಕೆಂಡ್ ಬಂದಾಗ ನಾರ್ವೆಯಲ್ಲಿ ಏನಂದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರುವ ಒಂದು ಕಂಟ್ರಿ ಆಗಿದೆ HDI ಇಂಡೆಕ್ಸ್ ಪ್ರಕಾರ. ಮತ್ತೆ ಥರ್ಡ್ ಬಂದಾಗ ಸ್ವಿಟ್ಜರ್ಲ್ಯಾಂಡ್. ಅಂದ್ರೆ ನಿಮಗೆ ಇವು 3 ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡಬಹುದು. ಮತ್ತೆ ವರ್ಸ್ಟ್ ಅಥವಾ ಲೋವೆಸ್ಟ್ ರ್ಯಾಂಕ್ಡ್ ಕಂಟ್ರಿ ಬಂದಾಗ ಅದು ಏನಂದ್ರೆ ಸೌತ್ ಸುಡಾನ್ ಇದೆ. ಅಲ್ಲಿ ಏನಂದ್ರೆ ಬಹಳಷ್ಟು ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು. ಯಾಕಂದ್ರೆ ಸುಡಾನ್ ಅಲ್ಲಿ ಸಿಕ್ಕಾಪಟ್ಟೆ ಆಂತರಿಕ ಗಲಭೆ, ಅಲ್ಲಿ ಏನಂದ್ರೆ ಟೆರರಿಸ್ಟ್ ಮತ್ತೆ ರೀಜನಲ್ ಇನ್ಸರ್ಜೆಂಟ್ ಏಜೆನ್ಸಿಗಳ ನಡುವೆ ಜಗಳ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಯಾರು ಬಿಡುಗಡೆಗೊಳಿಸ್ತಾರೆ, ಯಾವ ಒಂದು ಆರ್ಗನೈಸೇಷನ್ ಅಂತ ಹೇಳಿ ಕೇಳಬಹುದು. ಅದನ್ನು ಬಂದಾಗ ಏನಂದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ UNDP ದವರು ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ.
ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, 97ನೇ ಕ್ವಶನ್. ಇದನ್ನ ಸ್ಟ್ಯಾಟಿಕ್ GK ಅಂತೇಳಿ ನಾವು ಕೆಟಗರೈಸ್ ಮಾಡಬಹುದು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಮ್ಯಾಚ್ ದ ಫಾಲೋಯಿಂಗ್ ಮೂಲಕ ಏನಂದ್ರೆ ಒಂದ್ ಸೈಡ್ ಆಥರ್ಸ್ನ ಕೊಟ್ಟಿದ್ದಾರೆ, ಸೆಕೆಂಡ್ ಏನಂದ್ರೆ ಇನ್ನೊಂದು ಸೈಡ್ ಬುಕ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಆಥರ್ ಯಾವ ಬುಕ್ ಅನ್ನು ಬರೆದಿದೆ ಅಂತೇಳಿ ಕೊಟ್ಟಿದ್ದಾರೆ. ರಜನೀಶ್ ಕೊಠಾರಿನ ಏನಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಕೊಟ್ಟಿದ್ದಾರೆ. CP ಬಾಂಬ್ರೆ ಅವ್ರದ್ದು ಏನಂದ್ರೆ ಕಾಸ್ಟ್ ಅಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಮೋಹಿತ್ ಭಟ್ಟಾಚಾರ್ಯ ಮತ್ತೆ ಏನಂದ್ರೆ ವರ್ಕಿಂಗ್ ಡೆಮೋಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ನೆಕ್ಸ್ಟ್ ಗ್ರಾನ್ವೆಲ್ ಅಸ್ಟಿನ್ ಅವರಿಗೆ ಇದೆ ಇಂಡಿಯನ್ ಸ್ಟೇಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದ್ರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಾವು ಒಂದೊಂದು ಆಥರ್ ಬಗ್ಗೆ ಮತ್ತೆ ಅವ್ರ ಬುಕ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ಕೊಂತ ಹೋಗೋಣ, ಅವಾಗ ಕ್ಲಾರಿಟಿ ಬರುತ್ತೆ. ರಜನೀಶ್ ಕೊಠಾರಿ ಅವರು ಇದಾರಲ್ಲ, ಇವ್ರು ಏನಂದ್ರೆ ಕಾಸ್ಟ್ ಅಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಅಂತ ಹೇಳಿ ಬುಕ್ ಬರೀತಾರೆ. ಸೊ ಹಾಗೆ ನೋಡಿದಾಗ ಯಾವ ಸ್ಟೇಟ್ಮೆಂಟ್ ಅಲ್ಲಿ ರಜನೀಶ್ ಕೊಠಾರಿ ಮತ್ತೆ ಏನಂದ್ರೆ ಯಾವ ಆಪ್ಷನ್ ಅಲ್ಲಿ ರಜನೀಶ್ ಕೊಠಾರಿ ಕಾಸ್ಟ್ ಅಂಡ್ ಪೊಲಿಟಿಕ್ಸ್ ಮ್ಯಾಚ್ ಇದೆ, ರಜನೀಶ್ ಕೊಠಾರಿ ಮತ್ತೆ ಕಾಸ್ಟ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಬಂದಾಗ ಎ ಇದ್ದದ್ದು 2ಗೆ ಮ್ಯಾಚ್ ಆಗಬೇಕು ಫ್ರೆಂಡ್ಸ್. ಇಲ್ಲಿ ಆಪ್ಷನ್ಸ್ ನೋಡ್ಕೊಂಡಾಗ ಎಗೆ 2 ಮ್ಯಾಚ್ ಆಗುವಂಥದ್ದು ಏನಂದ್ರೆ ಆಪ್ಷನ್ 4 ಮತ್ತೆ ಆಪ್ಷನ್ 1 ಇದೆ. ಸೊ ಇವು ಎರಡಲ್ಲೇ ಆನ್ಸರ್ ಇರಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ದಿ ಇಂಡಿಯನ್ ಸ್ಟೇಟ್ ಅಂತೇಳಿ CP ಬಾಂಬ್ರಿ ಅವರು ಇವ್ರು ಏನಂದ್ರೆ ಬುಕ್ ಬರೀತಾರೆ. ಅದರ ಇದು ಆಪ್ಷನ್ಸ್ ನೋಡ್ಕೊಂಡಾಗ ಬಿ ಇದ್ದಿದ್ದು ಇಂಡಿಯನ್ ಸ್ಟೇಟ್ ಅಂತ ಹಾಕಬೇಕು. ಬಿ ಇದ್ದಿದ್ದು ಇಂಡಿಯನ್ ಸ್ಟೇಟ್ ಇದೆ, ಬಿ ಎಲ್ಲಿದೆ, ಬಿ ಇಲ್ಲಿದೆ. ಆಮೇಲೆ ಇಂಡಿಯನ್ ಸ್ಟೇಟ್ ಬಂದಾಗ ಬಿ ಇದ್ದಿದ್ದು 4 ಆಗಬೇಕು. ಸೊ ಬಿ ಇದ್ದಿದ್ದು 4 ಅಂದ್ರೆ ಇಲ್ಲಿ ಏನಂದ್ರೆ ಆಪ್ಷನ್ 1 ಮತ್ತೆ ಆಪ್ಷನ್ 2 ಅಲ್ಲಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ ಮೋಹಿತ್ ಭಟ್ಟಾಚಾರ್ಯ ಅವರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಬುಕ್ ಬರೀತಾರೆ. ಸೊ ಆ ಒಂದು ಸಿ ಇದ್ದಿದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮ್ಯಾಚ್ ಆಗಬೇಕು. ಸಿ ಎಲ್ಲಿದೆ ಮೋಹಿತ್ ಭಟ್ಟಾಚಾರ್ಯ, ಸಿ ಇದ್ದಿದ್ದು ಎಷ್ಟಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಿ ಇದ್ದಿದ್ದು 1ಕ್ಕೆ ಮ್ಯಾಚ್ ಆಗಬೇಕು. ಸೊ ಸಿ ಇದ್ದಿದ್ದು 1 ಕೂಡ ಮ್ಯಾಚ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ ಇದು ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಯ್ತಾ. ನೆಕ್ಸ್ಟ್ ನೋಡಿದಾಗ ಗ್ರಾನ್ವೆಲ್ ಅಸ್ಟಿಂಗ್ ವರ್ಕಿಂಗ್ ಡೆಮೋಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂತೇಳಿ, ಅಂದ್ರೆ ಡಿ ಇದ್ದು ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್ಗೆ ಹೋಗಬೇಕು. ಡಿ ಇದ್ದು 3 ಆಗುತ್ತೆ. ಸೊ ಹಾಗೆ ನೋಡ್ಕೊಂಡಾಗ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಅಂದ್ರೆ ನಮಗೇನು ಲರ್ನಿಂಗ್ ಅಂದ್ರೆ ಬುಕ್ಸ್ ಮತ್ತೆ ಆಥರ್ಸ್ ಪೊಲಿಟಿಲಿ ಗೊತ್ತಿರಬೇಕು. ಫ್ರೆಂಡ್ಸ್, ನೆಕ್ಸ್ಟ್ 98ನೇ ಕ್ವಶನ್, ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಡೇ ವಾಸ್ ಸೆಲೆಬ್ರೇಟೆಡ್ ಆಸ್ ದಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ಡೇ ಡ್ಯೂರಿಂಗ್ ದಿ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತೇಳಿ. ಅಂದ್ರೆ ಈ ಕೆಳಗಿನ ಯಾವ ದಿನಾಂಕದಂದು ಏನಂದ್ರೆ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ನಾವು ಆಚರಣೆ ಮಾಡಲಾಗುತ್ತೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಫ್ರೆಂಡ್ಸ್, ಆಕ್ಚುಲಿ ಸ್ಟೇಟ್ಮೆಂಟ್ ಇವರು ಆಪ್ಷನ್ಸ್ ಕೊಡುವಾಗ ರಾಂಗ್ ಮಾಡಿದ್ದಾರೆ. ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ ಅಂತೇಳಿ ನಿಮ್ಗೆ ನೆನಪಿರಬೇಕು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಾಗುತ್ತೆ ಅಂದ್ರೆ ಏಪ್ರಿಲ್ 13ರಂದು ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಖಿಲ ಕರ್ನಾಟಕ ಸತ್ಯಾಗ್ರಹ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಬ್ಯಾಕ್ ಗ್ರೌಂಡ್ ಏನಿದೆ ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ದಂಡಿ ಸತ್ಯಾಗ್ರಹವನ್ನು ಗುಜರಾತ್ ನಲ್ಲಿ ಅವರು ಆರ್ಗನೈಸ್ ಮಾಡ್ತಾರೆ. ಅದರ ಒಂದು ಭಾಗವಾಗಿ ಕರ್ನಾಟಕದವರು ಏನಂದ್ರೆ ಫ್ರೀಡಮ್ ಫೈಟರ್ಸ್ ಸ್ವಾತಂತ್ರ್ಯ ಹೋರಾಟಗಾರರುವಂತ MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡುತ್ತಾರೆ. ಆ ಒಂದು ಸಾಲ್ಟ್ ಲಾನ ಬ್ರೇಕ್ ಮಾಡ್ತಾರೆ ಇವರು. ಎಲ್ಲಿ ಬಂದಾಗ ಅಂಕೋಲಾ. ಮತ್ತೆ ಇದರಲ್ಲಿ ಸುಮಾರು ಏನಂದ್ರೆ ಇವರ ಒಂದು ಇವೆಂಟ್ ಅನ್ನ ನೋಡಕ್ಕೆ ಏನಂದ್ರೆ ಸುಮಾರು ಏನಂದ್ರೆ 40,000 ಜನ ಅಲ್ಲಿ ಗ್ಯಾದರಿಂಗ್ ಆಗಿದ್ರಂತೂ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಜನರಿಗೆ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಒಂದು ಹೋರಾಟಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಅದಲ್ಲದೆ ಏನ್ ಗೊತ್ತಾ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ ನೆಕ್ಸ್ಟ್ MP ನಾಡಕರ್ಣಿ ಅವರು ಬಂದಾಗ ಇವರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಮತ್ತೆ ಪ್ರಮುಖ ಪಾತ್ರ ಇವರು ಆಕ್ಟಿವ್ ಆಗಿ ನಾನ್ ಕೋಆಪರೇಷನ್ ಅಸಹಕಾರ ಚಳವಳಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಇವರ ಪ್ರಮುಖ ಕೀ ರೋಲ್ ಬಂದಾಗ ಏನಂದ್ರೆ ಗಾಂಧಿಯನ್ ಸಿದ್ಧಾಂತಗಳನ್ನು ಕರ್ನಾಟಕದಲ್ಲಿ ಸ್ಪ್ರೆಡ್ ಮಾಡಿರುವ ಪಾತ್ರ ಇವರಿಗೆ ಏನಂದ್ರೆ ಸಲ್ಲುತ್ತದೆ. ಸೊ ಅದಲ್ಲದೆ ನೆಕ್ಸ್ಟ್ ಬಂದಾಗ ಅಂದ್ರೆ ಅಂಕೋಲಾ ಸತ್ಯಾಗ್ರಹ ಬಂದಾಗ ಇಲ್ಲಿ ನೋಡಿ ನೀವು ಸಾಲ್ಟ್ ಲಾ ಬ್ರೋಕನ್ ಹಿಯರ್ ಅಂಕೋಲಾ ಅಂತೇಳಿ ಒಂದು ಇಮೇಜ್ ಹಾಕೊಂಡಿದ್ದೇನೆ. ಸೊ ಇಲ್ಲಿ ಏನಂದ್ರೆ ನಿಮ್ಗೆ ಏನಂದ್ರೆ ಇಮೇಜ್ ಮೂಲಕ ನೀಟಾಗಿ ಗೊತ್ತಾಗುತ್ತೆ ಅಂಕೋಲಾದಲ್ಲಿ ಸಾಲ್ಟ್ ಲಾ ಬ್ರೇಕ್ ಆಗುತ್ತೆ. ಅಂಕೋಲಾ ಎಲ್ಲಿ ಬರುತ್ತೆ ಮ್ಯಾಪ್ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಅದು ಏನಂದ್ರೆ ಒಂದು ಯಾವ ನದಿಯ ಮೇಲೆ ಇದೆ ಅಂತ ಬಂದಾಗ ರಿವರ್ ಗಂಗಾವಳಿ ನದಿಯ ಮೇಲಿದೆ. ನೆಕ್ಸ್ಟ್ ಇದು ಏನಂದ್ರೆ ಇದು ಏನ್ ಕನ್ವರ್ಟ್ ಆಗಿ ಹೋಗುತ್ತಂದ್ರೆ ಇಟ್ ಬಿಕಮ್ಸ್ ದಿ ಸಿಂಬಲ್ ಆಫ್ ಯುನಿಟಿ, ಕರೇಜ್ ಮತ್ತೆ ನಾನ್ ವೈಲೆಂಟ್ ಪ್ರೊಟೆಸ್ಟ್ ಆಗಿ ಕರ್ನಾಟಕ ಏನಂದ್ರೆ ಭಾರತಕ್ಕೆ ಮಾದರಿಯಾಗಿ ಈ ಒಂದು ಅಂಕೋಲಾ ಸತ್ಯಾಗ್ರಹ ಎಮರ್ಜ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾಗಿ ಏನಂದ್ರೆ ಭಾರತದಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರ್ನಾಟಕದಿಂದ ಏನೆಲ್ಲ ಪ್ರತಿಕ್ರಿಯೆ ಕೊಡಲಾಗಿದೆ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದನ್ನ ನೀವು ಏನಂದ್ರೆ ನೀಟಾಗಿ ನೋಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ 99ನೇ ಕ್ವಶನ್ ಏನಂದ್ರೆ ಇದು ಕರೆಂಟ್ ಅಫೇರ್ ಪ್ಲಸ್ ಎಕನಾಮಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ದ ಪೇಮೆಂಟ್ ಮೆಥಡ್ ಆಫನ್ ಯೂಸ್ಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ವಿಚ್ ಆಫರ್ಸ್ ದಿ ಎಕ್ಸ್ಪೋರ್ಟರ್
ಬೆಸ್ಟ್ ಅಶ್ಯೂರೆನ್ಸ್ ಆಫ್ ಬೀಯಿಂಗ್ ಪೇಡ್ ಫಾರ್ ದ ಪ್ರಾಡಕ್ಟ್ ಸೋಲ್ಡ್ ಇಂಟರ್ನ್ಯಾಷನಲಿ ಅಂತೇಳಿ. ಇಲ್ಲೇನಂದ್ರೆ 4 ಆಪ್ಷನ್ಸ್ಗಳನ್ನ ಕೊಡಲಾಗಿದೆ. ಕ್ವಶನ್ ಏನಿದೆ ಅಂತ ಬಂದಾಗ ಎಕ್ಸ್ಪೋರ್ಟರ್ಸ್ ಇದ್ದಾರೆ, ಅವ್ರೇನಂದ್ರೆ ಬೇರೆ ಕಂಟ್ರಿಗೆ ಏನಂದ್ರೆ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಆವಾಗ ಈ ಕೆಳಗಿನ ಯಾವ ಒಂದು ಪೇಮೆಂಟ್ ಮೆಥಡ್ ಮೂಲಕ ಅವರಿಗೆ ಸೇಫ್ ಆಗಿ ಅವರ ಹಣ ಏನಂದ್ರೆ ಹಿಂಪಡೆಯಬಹುದು ಅವರು ಮಾಡಿರುವ ಗೂಡ್ಸಿಗೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿತ್ತು. ಫಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಓಪನ್ ಅಕೌಂಟ್ ಅಂತ ಹೇಳಿದೆ, ಸೆಕೆಂಡ್ ಡ್ರಾಫ್ಟ್ಸ್, ಥರ್ಡ್ ಬಂದಾಗ ಬಿಲ್ ಆಫ್ ಲೇಡಿಂಗ್, ಫೋರ್ತ್ ಬಂದಾಗ ಏನಂದ್ರೆ ಲೆಟರ್ ಆಫ್ ಕ್ರೆಡಿಟ್ಸ್ ಅಂತ ಹೇಳಿ. ಫ್ರೆಂಡ್ಸ್ ಏನಾಗುತ್ತೆ, ಗೂಡ್ಸ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಒಂದು ಪದಾರ್ಥಗಳನ್ನು ಪ್ರಾಡಕ್ಟ್ಸ್ನ ಮಾರುವಾಗ ಏನಾಗುತ್ತೆ ಅಂದರೆ ಒಂದು ಸೇಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಯಾರ್ಯಾರ ನಡುವೆ, ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಅಂತೇಳಿ. ಸೊ ಅದರಲ್ಲಿ ಏನಂದರೆ ಬ್ಯಾಂಕ್ ಅವರು ಇಂಟರ್ಮಿಡಿಯೇಟರಿ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾರು ಗೂಡ್ಸನ್ನು ಆಮದು ಮಾಡ್ಕೋತಾ ಇದ್ದಾರೆ ಅಥವಾ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಅವರು ಬ್ಯಾಂಕಿಗೆ ಏನಂದರೆ ಅಪ್ಲೈ ಮಾಡ್ತಾರೆ. ಅವ್ರು ಬ್ಯಾಂಕಿಂಗ್ ಅಪ್ಲೈ ಮಾಡಂದ್ರೆ ಏನು ಆ ಬ್ಯಾಂಕಿಂಗ್ ಅಪ್ಲೈ ಮಾಡಿ ಅಂತ ಅಂದರೆ ಲೆಟರ್ ಆಫ್ ಕ್ರೆಡಿಟ್ನ ತರ್ತಾರೆ. ಆ ಲೆಟರ್ ಆಫ್ ಕ್ರೆಡಿಟ್ನ ಆ ಒಂದು ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಅವಾಗ ಏನಾಗುತ್ತೆ, ಎಕ್ಸ್ಪೋರ್ಟರ್ ಇದಾರಲ್ಲ, ಎಕ್ಸ್ಪೋರ್ಟ್ ಅವರು ಗೂಡ್ಸ್ ಅನ್ನ ಆ ಒಂದು ಇಂಪೋರ್ಟರ್ಗೆ ಕಳಿಸ್ತಾರೆ. ಸೊ ಈ ಒಂದು ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಲೆಟರ್ ಆಫ್ ಕ್ರೆಡಿಟನ್ನು ಎಕ್ಸ್ಪೋರ್ಟರ್ ಬ್ಯಾಂಕಿಗೆ ಸಪ್ಲೈ ಮಾಡುತ್ತೆ. ಎಕ್ಸ್ಪೋರ್ಟರ್ ಬ್ಯಾಂಕ್ ಅವರು ಸಪ್ಲೈ ಮಾಡಿದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತಂದ್ರೆ ಆ ಪೇಮೆಂಟ್ನ ಏನಂದ್ರೆ ಎಕ್ಸ್ಪೋರ್ಟರ್ ಬ್ಯಾಂಕ್ ಕ್ಲೇಮ್ ಮಾಡಿ ಅದನ್ನೇನಂದ್ರೆ ಯಾರು ರಿಯಲ್ ಎಕ್ಸ್ಪೋರ್ಟರ್ ಇರ್ತಾರೆ ಅವರಿಗೆ ಕಳಿಸಿಕೊಡಲಾಗುತ್ತೆ. ಸೊ ಇದು ಏನಂದ್ರೆ ಬ್ಯಾಂಕ್ ಎರಡೂ ಕಡೆ ಏನಂದ್ರೆ ಬ್ಯಾಂಕ್ ಇಂಟರ್ಮಿಡಿಯೇಟರಿ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಬಂದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಇದು ಒಂದು ಸೇಫೆಸ್ಟ್ ಇದು ಪೇಮೆಂಟ್ ಮೆಥಡ್ ಇದೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4 ಲೆಟರ್ ಆಫ್ ಕ್ರೆಡಿಟ್ ಆಗುತ್ತೆ. ಅದಲ್ಲದೆ ನಾ ಏನು ಮಾಡ್ಕೊಂಡಿದ್ದರೆ ರಿಮೈನಿಂಗ್ 3 ಆಪ್ಷನ್ಸ್ನ ಕೂಡ ಚರ್ಚೆ ಮಾಡ್ಕೊಂಡಿದ್ದೇನೆ. ಓಪನ್ ಅಕೌಂಟ್ ಬಂದಾಗ ಏನಾಗುತ್ತೆ ಅಂದರೆ ಪೇಮೆಂಟ್ ಹೆಂಗಾಗುತ್ತೆ ಗೊತ್ತಾ, ಪೇಮೆಂಟ್ ಮೇಡ್ ಆಫ್ಟರ್ ದಿ ಗೂಡ್ಸ್ ರಿಸೀವ್ಡ್ ಅಂತೇಳಿ. ಅಂದ್ರೆ ಏನಾಗುತ್ತೆ, ಯಾರು ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ, ಯಾರು ಆಮದು ಮಾಡ್ಕೋತಾ ಇದ್ದಾರೆ, ಅವರು ಗೂಡ್ಸ್ ಅವರಿಗೆ ಪ್ರಾಡಕ್ಟ್ ತಲುಪಿದ ಮೇಲೆ ಅವರು ಪೇಮೆಂಟ್ ಮಾಡ್ತಾರೆ ಎಕ್ಸ್ಪೋರ್ಟರ್ಸಿಗೆ. ಬಟ್ ಇದು ಏನಂದ್ರೆ ಇದರಲ್ಲಿ ಅವ್ರು ಪೇಮೆಂಟ್ ಮಾಡ್ತಾರೋ ಇಲ್ಲೋ ಯಾವುದ್ರ ಮೇಲೆ ಹೋಗುತ್ತೆ ಅಂದ್ರೆ ಅವರ ಒಂದು ಗುಡ್ ವಿಲ್ ಅಥವಾ ಕ್ರೆಡಿಬಿಲಿಟಿ. ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡು ಪೇಮೆಂಟ್ ಮಾಡಲಿಲ್ಲ ಅಂತ ತಿಳ್ಕೊ ಅವಾಗ ಎಕ್ಸ್ಪೋರ್ಟರ್ಗೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಓಪನ್ ಅಕೌಂಟನ್ನು ನಾವು ಇದರ ರಿಸ್ಕ್ ನೋಡಿದಾಗ ಹೈ ಲೆವೆಲ್ ರಿಸ್ಕ್ ಇರುತ್ತೆ, ಅದಕ್ಕಾಗಿ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇದನ್ನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಡ್ರಾಫ್ಟ್ಸ್ ಬಂದಾಗ ಏನಾಗುತ್ತೆ ಅಂದರೆ ಡ್ರಾಫ್ಟ್ಸ್ ಆರ್ ಅ ರಿಟರ್ನ್ ಆರ್ಡರ್ ಬೈ ಎಕ್ಸ್ಪೋರ್ಟರ್ ಬ್ಯಾಂಕ್ ಟು ಅ ಇಂಪೋರ್ಟರ್ ಟು ಪೇ ಅಂತೇಳಿ. ಅಂದರೆ ಎಕ್ಸ್ಪೋರ್ಟರ್ಸ್ ಇದಾರಲ್ಲ ಇವ್ರೇನಂದ್ರೆ ಒಂದು ಬ್ಯಾಂಕ್ ಆರ್ಡರ್ನ ಮೂಲಕ ಏನಂದ್ರೆ ಯಾರು ಇಂಪೋರ್ಟ್ ಮಾಡ್ಕೋತಾರೆ ಅವರಿಗೆ ಒಂದು ಲೆಟರ್ ಕಳಿಸ್ತಾರೆ, ರಿಟರ್ನ್ ಆರ್ಡರ್ ಇರುತ್ತೆ. ಸೊ ಅದರ ಮೂಲಕ ಇದನ್ನೇನಂದ್ರೆ ಟ್ರಾನ್ಸಾಕ್ಷನ್ ಆಗುತ್ತೆ. ಡ್ರಾಫ್ಟ್ಸು ಕೂಡ ಏನಂದ್ರೆ ಇದರದ್ದು ರಿಸ್ಕ್ ಲೆವೆಲ್ ಬಂದಾಗ ಮೀಡಿಯಂ ರಿಸ್ಕ್ ಇರುತ್ತೆ. ಮತ್ತೆ ಬಿಲ್ ಆಫ್ ಲೇಡಿಂಗ್ ಅಂತೇಳಿ ಬರುತ್ತೆ. ಇದು ಬೇಸಿಕಲಿ ಏನಂದ್ರೆ ಇದು ಪೇಮೆಂಟ್ ಮೆಥಡ್ ಅಲ್ಲ, ಬಿಲ್ ಆಫ್ ಲೇಡಿಂಗ್ ಅನ್ನೋದು ಪೇಮೆಂಟ್ ಮೆಥಡ್ ಅಲ್ಲ, ಇದೊಂದು ಡಾಕ್ಯುಮೆಂಟ್ ಏನನ್ನು ಅಕ್ನಾಲೇಜ್ ಏನನ್ನು ಗುರುತಿಸುತ್ತಂದ್ರೆ ಒಂದು ಕ್ಯಾರಿಯರ್ ಇದೆಯಲ್ಲ, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಿರುವಂತಹ ಕ್ಯಾರಿಯರ್ ಅಲ್ಲಿ ಯಾವೆಲ್ಲ ಗೂಡ್ಸ್ ಹೋಗ್ತಾ ಇದೆ ಶಿಪ್ಮೆಂಟ್ ಅಂತೇಳಿ ಹೇಳಿರುವಂತಹ ಒಂದು ಬಿಲ್ ಆಫ್ ಲ್ಯಾಡಿಂಗ್ ಅಂತೇಳಿ ಅಂತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 4 ಲೆಟರ್ ಆಫ್ ಕ್ರೆಡಿಟ್ ಆಗುತ್ತೆ. ಫ್ರೆಂಡ್ಸ್ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರೇಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಹಳ ಎಕ್ಸಾಂಪಲ್ ಕೇಳ್ತಾರೆ, ಅದ್ರ ಬಗ್ಗೆ ಏನಂದ್ರೆ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ 100ನೇ ಕ್ವಶನ್ 2020 ಪೇಪರ್ 1ನ ಕೊನೆಯ ಕ್ವಶನ್ 100ನೇ ಕ್ವಶನ್ ಆಗಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜಾಗ್ರಫಿ ರಿಲೇಟೆಡ್ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಇನ್ ದ ರೀಸೆಂಟ್ ಇಯರ್ಸ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಹ್ಯಾಸ್ ಬಿನ್ ಪ್ಲಾನ್ಡ್ ಇನ್ ದ ಆಫ್ ಶೋರ್ ರೀಜನ್ಸ್ ಆಫ್ ಕೃಷ್ಣಾ ಗೋದಾವರಿ ಡೆಲ್ಟಾ ಆಫ್ ಆಂಧ್ರ ಪ್ರದೇಶ್. ದ ರಾಕ್ ಬೆಡ್ ಆಫ್ ದಿಸ್ ರೀಜನ್ ಇಸ್ ಡ್ಯಾಶ್ ಅಂತೇಳಿ. ಅಂದರೆ ಫ್ರೆಂಡ್ಸ್ ಇತ್ತೀಚೆಗೆ ಏನಂದರೆ ಕೃಷ್ಣ ಮತ್ತು ಗೋದಾವರಿ ಡೆಲ್ಟಾ ರೀಜನ್ ಇದೆಯಲ್ಲ ಆಂಧ್ರ ಪ್ರದೇಶ, ಅಲ್ಲಿ ಏನಂದರೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ನ ನಾವು ಮಾಡ್ಕೋಬೇಕಂತೇಳಿ ಕಚ್ಚಾ ತೈಲನ ಅಲ್ಲಿ ಉತ್ಪಾದನೆ ಮಾಡಬೇಕಂತ ಪ್ಲಾನ್ ಮಾಡಲಾಗಿದೆ. ಸೊ ಅಲ್ಲಿರುವಂತಹ ರಾಕ್ ಸ್ಟ್ರಕ್ಚರ್, ಅಲ್ಲಿರುವಂತಹ ಕಲ್ಲಿನ ಪ್ರದೇಶ ಈ ಕೆಳಗಿನ ಯಾವ ಉದಾಹರಣೆಗೆ ಸೇರಿದೆ ಅಂತೇಳಿ ಕ್ವಶನ್ಸ್ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ಬಂದಾಗ ಏನಂದರೆ ಲಾಕೋಲಿತ್ ಸ್ಟ್ರಕ್ಚರ್, ಸೆಕೆಂಡ್ ಬಾತೋಲಿತ್ ಸ್ಟ್ರಕ್ಚರ್, ಮತ್ತು ಥರ್ಡ್ ರಾವಾ ಸ್ಟ್ರಕ್ಚರ್, ಫೋರ್ತ್ ಅಂದರೆ ಸಿಂಕ್ಲೈನ್ ಸ್ಟ್ರಕ್ಚರ್ ಅಂತೇಳಿ ಕೊಡಲಾಗಿದೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ಕಡಲಾಚೆಯ ಪ್ರದೇಶ ಆಗಿರುವಂಥ ಇಲ್ಲಿ ಮ್ಯಾಪಲ್ಲಿ ಕೊಟ್ಟಿದ್ದೇನೆ, ನಮ್ಮ ಮ್ಯಾಪಲ್ಲಿ ಏನು ಗೊತ್ತಾ ರೆಡ್ ಲೈನಲ್ಲಿ ಏನಂದರೆ ಇಲ್ಲಿ ಡಾಟ್ ಕೊಟ್ಟಿದ್ದೇನೆ. ಇದು ಕೃಷ್ಣಾ ಗೋದಾವರಿ ಬೆಸಿನ್ ಇದೆಯಲ್ಲ, ಇಲ್ಲಿ ಏನಂದರೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ಗೆ ಪ್ಲಾನ್ ಮಾಡಲಾಗಿದೆ. ಸೊ ಬೇಸಿಕಲಿ ಇದು ಏನಂದರೆ ಒಂದು ಸೆಡಿಮೆಂಟರಿ ಬೇಸಿನ್ ಇರುವಂತಹ ಒಂದು ಪ್ರದೇಶವಾಗಿದೆ. ಇಲ್ಲಿ ಏನಂದರೆ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ಗೆ ಬಹಳ ಒಂದು ಸ್ಕೋಪ್ ಇದೆ ಅಂತೇಳಿ ಪ್ರೆಡಿಕ್ಟ್ ಮಾಡಲಾಗಿದೆ. ಮತ್ತು ಇದನ್ನು ಎಕ್ಸ್ಪ್ಲೋರ್ ಮಾಡಿದವರು ಏನಂದರೆ ONGC ಗೌರ್ಮೆಂಟ್ನ ಕಂಪನಿ ಆಗಿರುವಂತಹ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಆಗಿರುವಂಥ ONGC ಅವರು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ರಾವಾ ಸ್ಟ್ರಕ್ಚರ್ ಇದೆಯಲ್ಲ, ಸೆಡಿಮೆಂಟರಿ ಫಾರ್ಮ್ ಆಗಿರುವಂತಹ ಸೆಡಿಮೆಂಟರಿ ರಾಕ್ ಬೆಡ್ ಆಗಿರುವಂತಹ ರಾವಾ ಸ್ಟ್ರಕ್ಚರ್ಗೆ ಇದು ಏನಂದರೆ ಸೇರಿದೆ. ಅದಲ್ಲದೆ ರಿಮೈನಿಂಗ್ ಆಪ್ಷನ್ಸ್ ಬಗ್ಗೆ ಚರ್ಚೆ ಮಾಡಿಕೊಂಡಾಗ ಲಾಕೋಲಿತ್ ಸ್ಟ್ರಕ್ಚರ್ ಬಂದಾಗ ಮಶ್ರೂಮ್ ಶೇಪ್ಡ್ ಇಂಟ್ರೂಷನ್ ಅಂತೇಳಿ. ಅಂದರೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ಮಶ್ರೂಮ್ ಥರ ಏನಂದರೆ ಕೆಳಗಿಂದ ಲಾವಾ ಬಂದು ರಾಕನ್ನು ಪುಷ್ ಮಾಡಿದೆ, ಅದನ್ನು ರೈಸ್ ಮಾಡಿದೆ. ಏನು ಗೊತ್ತಾ, ಮೇಲ್ಗಡೆ ಏನಂದರೆ ಮಶ್ರೂಮ್ ಥರ ಎಮರ್ಜ್ ಆಗಿದೆ. ಸೊ ಮ್ಯಾಗ್ಮಾ
ಪುಷಸ್ ಅಪ್ ದಿ ಓವರ್ಲೈಂಗ್ ರಾಕ್ ಅಂತೇಳಿ, ಅಂದರೆ ಮಾಗ್ಮಾ ಏನು ಮಾಡ್ತಾ ಇದ್ರೆ ರಾಕನ್ನು ಮೇಲ್ಗಡೆ ಪುಷ್ ಮಾಡ್ತಾ ಇದೆ. ಮತ್ತು ಇದಕ್ಕೆ ಲಾಕೋಲಿತ್ ಸ್ಟ್ರಕ್ಚರ್ಗೆ ಉದಾಹರಣೆ ಬಂದಾಗ ಡೆವಿಲ್ಸ್ ಟವರ್ ಅಂತೇಳಿದೆ. ಅಮೆರಿಕದಲ್ಲಿ ಡೆವಿಲ್ಸ್ ಟವರ್ ಲಾಕೋಲಿತ್ ರಾಕ್ ಸ್ಟ್ರಕ್ಚರ್ಗೆ ಒಂದು ಉದಾಹರಣೆಯಾಗಿದೆ ಜಿಯೋಲಾಜಿಕಲ್ ಸ್ಟ್ರಕ್ಚರ್ ನೋಡಿಕೊಂಡಾಗ. ಮತ್ತು ಬಾತೋಲಿತ್ ಸ್ಟ್ರಕ್ಚರ್ ಆಪ್ಷನ್ಸ್ನಲ್ಲಿ ಕೊಡಲಾಗಿದೆ. ಇದು ಏನಂದರೆ ವೆರಿ ಲಾರ್ಜ್ ಇಗ್ನಿಷಿಯಸ್ ಇಂಟ್ರೂಷನ್ ಫಾರ್ಮಿಂಗ್ ಡೀಪ್ ವಿದಿನ್ ದ ಅರ್ತ್ ಅಂತೇಳಿ, ಅಂದರೆ ಲಾವಾರಸ ಭೂಮಿಯಲ್ಲಿ ಏನಂದರೆ ರೈಸ್ ಆಗಿ ಅಲ್ಲೇ ಕೋಲ್ಡ್ ಆಗುವಂಥದ್ದು. ಇದು ಏನಾಗುತ್ತಂದ್ರೆ ಎಕ್ಸ್ಪೋಸ್ಡ್ ಟು ದಿ ಲಾರ್ಜ್ ಏರಿಯಾ ಅಂತೇಳಿ, ಅಂದರೆ ಬಹಳಷ್ಟು ಪ್ರದೇಶಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಸೊ ಅದರಿಂದ ಏನು ಡೆವಲಪ್ ಆಗುತ್ತೆ ಅಂದರೆ ಇದನ್ನು ಉದಾಹರಣೆ ನೋಡಿಕೊಂಡಾಗ ಕೋಸ್ಟಲ್ ಬಾತೋಲಿತ್ ಆಫ್ ನಾರ್ವೆ ಇದಕ್ಕೆ ಏನಂದರೆ ಉದಾಹರಣೆ ಆಗಿದೆ. ಓಕೆನಾ. ನೆಕ್ಸ್ಟ್ ಏನಂದರೆ ರಾವಾ ಸ್ಟ್ರಕ್ಚರ್ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಏನಂದರೆ ಸೆಡಿಮೆಂಟರಿ ರಾಕ್ ಫಾರ್ಮೇಷನ್ ಇನ್ ಕೃಷ್ಣ ಗೋದಾವರಿ ಬೇಸಿನಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಏನಂದರೆ ಇದು ರಿಸರ್ವೈರ್ ಆಫ್ ರಾಕ್ ಬೆಡ್ ಫಾರ್ ದ ಹೈಡ್ರೋಕಾರ್ಬನ್ ಅಂತೇಳಿ ತಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಸಿಂಕ್ಲೈನ್ ಸ್ಟ್ರಕ್ಚರ್ ಬಂದಾಗ ಏನಾಗುತ್ತೆ ಅಂದರೆ ಡೌನ್ವರ್ಡ್ ಫೋಲ್ಡ್ ಆಫ್ ರಾಕ್ ಲೇಯರ್ಸ್ ಅಂತೇಳಿ, ಅಂದರೆ ಮೇಲೆ ಕೆಳಗಡೆ ಏನಂದರೆ ಹಳೆ ಕಾಲದ ಕಲ್ಲುಗಳಿರ್ತವೆ, ರಾಕ್ ಇರುತ್ತೆ. ನೆಕ್ಸ್ಟ್ ಏನಂದರೆ ಅದು ಏನಂದರೆ ವೇಟ್ ಡೌನ್ವರ್ಡ್ ಫೋರ್ಸ್ ಇರುತ್ತೆ. ಡೌನ್ವರ್ಡ್ ಫೋರ್ಸ್ ಆಗಿ ಏನಂದರೆ ಇದೇನಾಗತ್ತಂದ್ರೆ ಸಿಂಕ್ಲೈನ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ಕಾಶ್ಮೀರ್ ವ್ಯಾಲಿ ಇದೆಯಲ್ಲ, ಅದು ಏನಂದರೆ ಇದಕ್ಕೆ ಸಿಂಕ್ಲೈನ್ ಸ್ಟ್ರಕ್ಚರ್ಗೆ ಉದಾಹರಣೆ ಆಗಿದೆ. ಸೊ ಫ್ರೆಂಡ್ಸ್, ಜಾಗ್ರಫಿಯಲ್ಲಿ ಅಂದರೆ ಆಯಿಲ್, ನ್ಯಾಚುರಲ್ ಆಯಿಲ್ ಮತ್ತು ರಿಸೋರ್ಸಸ್ ಎಲ್ಲಿ ಸಿಗ್ತಾವೆ ಅಂತೇಳಿ ಭಾಳ ಕೇಳ್ತಾರೆ. ಮತ್ತು ರಾಕ್ ಸಿಸ್ಟಮ್ ಮೇಲೆ ಪ್ರತಿ ವರ್ಷ ಏನಂದರೆ ಒಂದಲ್ಲ ಒಂದು ಕ್ವಶನ್ ಇರ್ತವೆ. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸ್ ಮೇಲೆ ಕ್ವಶನ್ಸ್ ಕೇಳಲಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅದಲ್ಲದೆ ಏನು ಗೊತ್ತಾ ತಮಗೆ ಇದರ ಜೊತೆಗೆ ಏನಂದರೆ ಸುಮಾರು 100 ಕ್ವಶನ್ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ಏನೇ ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇತ್ತಂದರೆ ತಾವು ಏನಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಹೊಡಿಬೇಕು. ಅದು ಏನಂದರೆ ನಮಗೆ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಆಗುತ್ತೆ. ಅದಲ್ಲದೆ ನಾನು ಏನು ಗೊತ್ತಾ ನಿಮಗೆ ರಿಮೈಂಡರ್ ಕೊಡ್ತಾ ಇದ್ದೀನಿ, ಇವೆಲ್ಲ ಕ್ವಶನ್ಸ್ ಇದಾವಲ್ಲ ಕ್ವಾಲಿಟಿ ಕ್ವಶನ್ಸ್ ಇದಾವೆ. ಇಲ್ಲಿರುವಂತಹ ಕ್ವಶನ್ಸ್ನ ನೀವು ನೀಟಾಗಿ 360 ಡಿಗ್ರಿಯಲ್ಲಿ ಅನಲೈಸ್ ಮಾಡಿಕೊಂಡ್ರೆ ಅದನ್ನು UPSC ಪ್ರಿಲಿಮ್ಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಅದಲ್ಲದೆ ನೆಕ್ಸ್ಟ್ ಬರುವಂತಹ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಏನಂದರೆ VAO ಆಗಿರ್ಬೋದು, ಸಬ್ ರಿಜಿಸ್ಟರ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸಿಗೆ ಈ ಹಳೆ ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗ್ತವೆ. ಸೊ ನಾವು ಇವೆಲ್ಲ ಅಂಶಗಳನ್ನು ಒಳಗಿಟ್ಕೊಂಡು ನಾವು ಏನಂದರೆ ವಿರಾಟ್ 250+ ಎನ್ನುವ ಟೆಸ್ಟ್ ಸೀರೀಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ನ ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ನೀವು ಅದಕ್ಕೆ ಜಾಯ್ನ್ ಆಗೋದ್ರ ಮೂಲಕ ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಂಗ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.